ಕಾರ್ಯಾಲಯ ಸುವ್ಯವಸ್ಥಿತವಾಗಿಯೇ ಇದೆ. ಆದರೆ ಕಾರ್ಯಾಲಯ ಅಂದರೆ ಯಾವುದು ಅಂತ ಕೇಳಿದ್ರೆ ಅದು ಕಟ್ಟಡವನ್ನು ಯಾರು ನಮ್ಮದು ಅಂತ ಹೇಳ್ಕೊಳಕ್ಕಾಗಲ್ಲ. ಯಾವಾಗಲೂ ಭೂಮಿ ಬೇಕು ಅಂತ. ಯುದ್ಧ ನಡೆದರೂ ಕೂಡ ಆಕಾಶದಿಂದ ಎಷ್ಟು ಬೇಕಾದರೂ ಗೆಲ್ಬೋದು, ಆದರೆ ಎಲ್ಲಿವರೆಗೆ ಭೂಮಿಯಲ್ಲಿ ಮುಂದೆ ಹೋಗೋದಿಲ್ವೋ ಅಲ್ಲಿವರೆಗೆ ಸೈನ್ಯ ಗೆಲುವು ಸಾಧಿಸಿದೆ ಅಂತಿಲ್ಲ. ಹಾಗೆ ನಮ್ಮ ದೇಶದಲ್ಲಿ ಭೂಮಿ ಅನ್ನೋದಕ್ಕೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಭಾವನಾತ್ಮಕ ಬೆಲೆ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವ್ಯಾವಹಾರಿಕ ಬೆಲೆ ಕೂಡ ಹೆಚ್ಚಾಗಿದೆ. ಈಗಿರ್ತಕ್ಕಂಥ ಕಟ್ಟಡ ಅದು ನಮ್ಮದೇ ಕಟ್ಟಡ ಆಗಿದ್ದರೂ ಕೂಡ, ನಮ್ಮದೇ ಕಾರ್ಯಾಲಯ ಆಗಿದ್ದರೂ ಕೂಡ ಲೀಗಲಿ ಮಾರಲಿ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ನೈತಿಕವಾಗಿ ಎಲ್ಲವೂ ಕೂಡ ನಮ್ಮ ಕಾರ್ಯಾಲಯ ಆಗಿದ್ದರೂ ಎಲ್ಲ ಒಂದು ನಮ್ಮ ಮನಸ್ಸಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಕೊರತೆ ಅಂದರೆ ಆ ಜಾಗ ನಮ್ದಲ್ಲ ಅಂತ. ಹಾಗಾಗಲ್ಲ, ಅತ್ಯಂತ ಸುವ್ಯವಸ್ಥಿತವಾಗಿ ನಡೀತಾ ಇದ್ದಂಥ ನಮ್ಮ ಕಾರ್ಯಾಲಯಕ್ಕೋಸ್ಕರ ನಾವು ಭಾಳ ದಿನಗಳ ಕಾಲ ಜಮೀನು ಹುಡುಕ್ತಾ ಇದ್ದೋ, ಜಾಗ ಹುಡುಕ್ತಾ ಇದ್ದೋ. ಈ ಜಾಗ ನಮಗೆ ದೇವರ ದಯದಿಂದ ಸಿಕ್ಕಿದೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮೆಲ್ಲ ಹಿರಿಯರ ಕಾರ್ಯಕರ್ತರ ಆಶೀರ್ವಾದದ ಜೊತೆಗೆ ಎಲ್ಲ ಇತ್ತೀಚಿನ ನಾಯಕರ ಇತ್ತೀಚಿನ ಪದಾಧಿಕಾರಿಗಳ ಸಹಕಾರದ ಜೊತೆಗೆ ಇವತ್ತು ಇಲ್ಲಿನ ಎಲ್ಲ ಕಾರ್ಯಕರ್ತರ ಪ್ರಾರ್ಥನೆಗೆ ಅನುಗುಣವಾಗಿ ಇವತ್ತು ಶಿಲಾನ್ಯಾಸದ ಕಾರ್ಯಕ್ರಮ ಇವತ್ತು ನಡೆದಿದೆ. ಇಲ್ಲಿ ಬರುವಂಥ 18 ತಿಂಗಳು ಅಪ್ಪರ್ ಲಿಮಿಟ್ ಹೇಳ್ತಾ ಇದೀವಿ, ಅದಕ್ಕಿಂತ ಮುಂಚೆನೇ ಮುಗಿಬೇಕು. ಆದರೆ ಅಪ್ಪರ್ ಲಿಮಿಟ್ ಸ್ವಲ್ಪ ಇರಲಿ ಅಂತ ಅಂದ್ಕೊಂಡು 18 ತಿಂಗಳು ಅಂತ ಹೇಳಿದ್ದಾರೆ. ಬರುವಂಥ ಒಂದು 12, 16, 18 ತಿಂಗಳಲ್ಲಿ ಇಲ್ಲಿ ನಮ್ಮದೇ ಜಾಗದಲ್ಲಿ ನಮ್ಮದೇ ಕಟ್ಟಡದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಾಚರಣೆಯನ್ನು ಕಾರ್ಯವನ್ನು ಆರಂಭಿಸುತ್ತೆ ಅನ್ನುವಂತಹ ಭರವಸೆಗೆ ಇವತ್ತಿನ ಈ ದೊಡ್ಡ ಹೆಜ್ಜೆ ತುಂಬ ಇವತ್ತಿನ ಈ ಹೆಜ್ಜೆ ತುಂಬ ದೊಡ್ಡದು ಮತ್ತು ತುಂಬ ಪೂರಕವಾಗಿರ್ತಕ್ಕಂಥದ್ದು. ಆ ರೀತಿ ಉಡುಪಿ ಜಿಲ್ಲೆಯ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈಗಿನ ವರ್ತಮಾನದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುತ್ಯಾರು ನವೀನ್ ಶೆಟ್ಟಿ ಅವರೇ, ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತಿರ್ತಕ್ಕಂಥ ಸ್ವರೂಪವನ್ನು ತಾಳಲಿಕ್ಕೆ ಗುಜ್ಜಾಡಿ ಪ್ರಭಾಕರ್ ನಾಯಕರು ಅನೇಕರು ಹೇಳ್ತಾ ಹೋದ್ರು. ಅನೇಕ ಜನ ಪ್ರತ್ಯಕ್ಷವಾಗಿ, ಅನೇಕ ಜನ ಪರೋಕ್ಷವಾಗಿ, ಅನೇಕ ಜನ ನೈತಿಕವಾಗಿ, ಅನೇಕ ಜನ ಶಾರೀರಿಕವಾಗಿ ಅವರೆಲ್ಲರ ಯೋಗದಾನ ಕೂಡ ಅನೇಕ ಸಲ ಇದೆ. ಅನೇಕ ಬಾರಿ ನಮಗೊಂದು ಸ್ವಲ್ಪ ತಲೆ ತಿರುಗಿದಾಗ ನನ್ನ ಕಾಲದಲ್ಲಿ ನಾನು ಅಂತ ಆರಂಭ ಆಗುತ್ತೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಆ ಥರ ಆಗುವಂಥ ಪ್ರಮೇಯನೇ ಬರೋದಿಲ್ಲ. ಯಾಕಂದರೆ ಅದು ಆಗಾಗ ನೆನಪಾಗಲಿಕ್ಕೆ ಈ ಥರದ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಹಾಗೆ ಇವತ್ತಿನ ವೇದಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನಸಂಘದ ಕಾಲದಿಂದ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಇದ್ದಂಥ ಬೇರುಗಳು ಕೂಡ ಇವತ್ತಿದ್ದಾವೆ. ಆ ಬೇರುಗಳ ಕಾರಣಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಚಿಗುರುಗಳು ಅಥವಾ ರೆಂಬೆಗಳು ಅಥವಾ ಕೊಂಬೆಗಳು ಅಥವಾ ಕಾಂಡಗಳು ಅವು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿದೆ. ಭಾರತೀಯ ಜನತಾ ಪಕ್ಷ ಬೆಳೀತಾ 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 ಹೇಗೆ ಗಂಗೆ ಇವತ್ತು ದೊಡ್ಡದಾಗಬೇಕಾದ್ರೆ ಅನೇಕ ನದಿಗಳು ಬಂದು ಸೇರ್ಕೊಳ್ಳುತ್ತೋ ಹಾಗೆ ಗಿಡಗಳಿಗೂ ಕೂಡ ಕಸಿ ಕಟ್ತೀವಿ. ಒಂದ್ಸಲಿ ಬೇರೆ ಬೇರೆ ಗುಣಗಳು ನಮಗೂ ಬರಬೇಕು ಅಂತ ಕಸಿ ಕಟ್ತೀವಿ. ಹಾಗೆ ಕಸಿ ಕಟ್ಟಿದಂಥ ರೀತಿಯಲ್ಲಿ ಬೇರೆ ಬೇರೆ ಪಕ್ಷದಿಂದ ಬಂದು ನಮ್ಮ ಪಕ್ಷಕ್ಕೆ ವೈಚಾರಿಕವಾಗಿ ಮತ್ತು ರಾಜಕೀಯವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ನಾಯಕರುಗಳು ಕೂಡ ಇವತ್ತಿಲ್ಲಿದ್ದಾರೆ. 3 ಥರದ ವ್ಯಕ್ತಿಗಳು ರಾಜಕಾರಣದಲ್ಲಿ ಅನಿವಾರ್ಯ. 3 ಥರದ ವ್ಯಕ್ತಿಗಳು ಇರಬೇಕು ಅಂತೇಳಿ ನಾವು ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ. ಅಂತಲ್ಲಿ ಬೇರುಗಳು ಇರಬೇಕು, ಚಿಗುರುಗಳು ಇರಬೇಕು, ಹಾಗೆ ನಮ್ಮ ಸಂಘಟನೆಗೆ ನಮ್ಮ ವೃಕ್ಷಕ್ಕೆ ಆಗಾಗ ಕಸಿನೂ ಕಟ್ತಾ ಇರಬೇಕು. ಯಾಕಂದರೆ ಕಾಲಕ್ಕನುಗುಣವಾಗಿರ್ತಕ್ಕಂಥ ಕೆಲವು ಕುಶಲತೆಗಳು ನಮ್ಮ ಹತ್ರ ಬರಬೇಕು ಅಂತಾದರೆ ಆರ್ಗ್ಯಾನಿಕ್ ಡೆವಲಪ್ಮೆಂಟು ಬೇಕು, ಇನ್ಆರ್ಗ್ಯಾನಿಕ್ ಡೆವಲಪ್ಮೆಂಟು ಬೇಕು. ಹಾಗೆ ಆ ಥರದ್ದು ಎಲ್ಲರೂ ಕೂಡ ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಗುಜ್ಜಾಡಿ ಪ್ರಭಾಕರ್ ನಾಯಕರು, KT ಪೂಜಾರಿಯವರು, ಬೋಳಾ ಪ್ರಭಾಕರ್ ಕಾಮತ್ರು, ಶೀಲಾ ಶೆಟ್ಟರು, ಈ ಥರದ ಅನೇಕ ಬೇರುಗಳು ಇವತ್ತವರು ಸಕ್ರಿಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಭಾರತೀಯ ಜನತಾ ಪಕ್ಷದ ಚಟುವಟಿಕೆಯಲ್ಲಿ ಶಾರೀರಿಕ ಕಾರಣಕ್ಕೋ ಅಥವಾ ಬೇರೆ ಅನೇಕ ಕಾರಣಗಳಿಗೋ ಅಥವಾ ಬೇರೆ ಸಂಘಟನೆಯ ಜವಾಬ್ದಾರಿಯ ಕಾರಣಕ್ಕೋ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇಲ್ಲದೆ ಇರ್ಬೋದು. ಆದರೆ ಇವತ್ತಿನ ಈ ಪ್ರವಾಹದ ಗಾತ್ರದಲ್ಲಿ, ಇವತ್ತಿನ ಈ ಪಾತ್ರದಲ್ಲಿ, ನಮ್ಮ ನೀರಿನ ಹರವಿನ ಪಾತ್ರದಲ್ಲಿ ಆ ಥರದ ಅನೇಕರನ್ನ ಇವತ್ತು ನಮ್ಮ ನಡುವೆ ಇಲ್ಲದೆ ಇರತಕ್ಕಂಥ ಅನೇಕರ ನೆನಪಿನಲ್ಲಿ ಇವ್ರಿಗೆ ಸ್ಮರಣೆ ಮಾಡಲಿಲ್ಲ ಅಂದರೆ, ಇವ್ರಿಗೆ ಕೃತಜ್ಞತೆ ಅರ್ಪಿಸಲಿಲ್ಲ ಅಂತ ಕೇಳಿದ್ರೆ ಅದು ನಮ್ಮ ಸಂಘಟನೆಯ ಗುಣಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗೆ ಅನೇಕ ಬೇರೆಗಳು ಕೂಡ ಇವತ್ತು ಇಲ್ಲಿದ್ದಾವೆ. ಅವರು ಕೂಡ ಹಾರೈಸಿದ್ದಾರೆ ನಿಮ್ಮೆಲ್ಲರ ಜೊತೆಗೆ. ನಾನು ಅವರ ಹಾರೈಕೆಗೆ, ಅವರ ಉಪಸ್ಥಿತಿಗೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಅಂತ. 5ನೇ ಕಾರ್ಯಾಲಯ ಹೇಳಿದ್ರು ಜಿಲ್ಲಾಧ್ಯಕ್ಷರು ಮಾತಾಡ್ತಾ, ಇದು 5ನೇ ಕಾರ್ಯಾಲಯ ನಮ್ಮದು ಜಿಲ್ಲೆಯಲ್ಲಿ. ಆ 5 ಕಾರ್ಯಾಲಯಗಳ ಸಂದರ್ಭದಲ್ಲಿ ನಮ್ಮ ಪಕ್ಷ ಬೆಳೀತಾ ಬಂದಿದೆ. ಆ ಕಾರ್ಯಾಲಯ ಕೊಟ್ಟವ್ರು ಮಾತ್ರ ಅಲ್ಲ, ಆ ಕಾರ್ಯಾಲಯದ ಸುತ್ತಮುತ್ತಲಿನ ಜನ ಕೂಡ ನಮ್ಮ ಬೆಳವಣಿಗೆಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಅಧ್ಯಕ್ಷರು ಇವತ್ತು ಶಿಲಾನ್ಯಾಸ ಮಾಡಿದ್ರು ಅಂತಲೇ. ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಇದು 10ನೇ ಅಧ್ಯಕ್ಷರು ಅಂತಲೇ. ಆ 10 ಅಧ್ಯಕ್ಷರು ಏನು ಬುನಾದಿಯನ್ನು ಅಡಿಪಾಯವನ್ನು ಹಾಕುವಂಥ ಪ್ರಯತ್ನ ಇವತ್ತಿನ ಈ ಸ್ಥಿತಿಗೆ ಕಾರಣೀಭೂತರಾಗಿದ್ದರು. ಇವತ್ತಿನ ನವೀನ್ ಶೆಟ್ಟರು, ಇವತ್ತಿನ ಅಧ್ಯಕ್ಷರು ಅದನ್ನು ಹಾಗೆ ಅಷ್ಟೇ ಸಮರ್ಥವಾಗಿ, ಸಾಧ್ಯ ಇದ್ದರೆ ಇನ್ನೊಂದು ಸ್ವಲ್ಪ ವೇಗದಿಂದ ಮತ್ತು ಗಾತ್ರದಿಂದ ಹರವಿನಿಂದ ವಿಸ್ತಾರ ಮಾಡುವಂಥ ಜವಾಬ್ದಾರಿ ಅವ್ರ ಹತ್ರ ಇದೆ.
ಆ ಥರದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಅದರಲ್ಲಿ ಕೆಲವರು ಇವತ್ತು ವೈಚಾರಿಕವಾಗಿ ಸಂಘಟನಾತ್ಮಕವಾಗಿ ನಮ್ಮ ಜೊತೆ ಇಲ್ಲ, ತೊಂದರೆ ಇಲ್ಲ. ಆದರೆ ಅವ್ರು ಯಾವಾಗಿದ್ರೂ ಆ ಕಾಲದಲ್ಲಿ ಅವ್ರ ಕೊಡುಗೆ ನಾವು ಸ್ಮರಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಕ್ತಿ ಈಗ ಹೇಗಿದ್ದಾರೆ, ಈಗ ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಅವ್ರು ನಮ್ಮ ಜೊತೆ ಇದ್ದಾಗ ಅವ್ರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಎಷ್ಟು ಪಾತ್ರ ವಹಿಸಿದ್ದಾರೆ, ಅದು ಕೃತಜ್ಞತೆಯ ಭಾಳ ದೊಡ್ಡದು. ಇನ್ನು ಕೆಲವರು ಶಾರೀರಿಕವಾಗಿ ನಮ್ಮ ಜೊತೆ ಇಲ್ಲ, ಭಗವಂತನ ಕರೆಯ ಕಾರಣಕ್ಕೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಆದರೆ ಆ ಕಾಲದಲ್ಲಿ ಹಾಕಿರ್ತಕ್ಕಂಥ ಅಡಿಪಾಯ ಏನಿದೆ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರು ಹೇಳಿದ್ರು 5ಕ್ಕೆ 5 ಇರ್ತಕ್ಕಂಥ ಏಕೈಕ ಜಿಲ್ಲೆ ಅಂತ ಹೇಳಿದ್ರು ನಮ್ಮದು. ಹೌದು, 5ಕ್ಕೆ 5 ಇರ್ತಕ್ಕಂಥ ಏಕೈಕ ಜಿಲ್ಲೆ. ಅದು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರಬೇಕು. ಅದಕ್ಕೆ ಸ್ಮರಣೆನೂ ಬೇಕು, ಕೃತಜ್ಞತೆಯೂ ಬೇಕು, ಕುಶಲತೆಯೂ ಬೇಕು, ಚಾಣಾಕ್ಷತೆಯೂ ಬೇಕು, ಎಲ್ಲವೂ ಬೇಕು. ಅದರಲ್ಲಿ ಕೃತಜ್ಞತೆಗಳು ಕೂಡ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅಂಶ. ಭಾರತೀಯ ಜನತಾ ಪಾರ್ಟಿ ಆರಂಭ ಆದ ನಂತರ ಒಂದೆರಡು ತಪ್ಪಾಗ್ಬೋದು, ತಪ್ಪಾಗಿದ್ದರೆ ಆಮೇಲೆ ನನ್ನ ಭಾಷಣದ ನಂತರ ನಾನು ಗುಜ್ಜಾಡಿ ಪ್ರಭಾಕರ್ ನಾಯಕರಿಗೆ ವಿನಂತಿ ಮಾಡ್ತೀನಿ, ನಾ ಹೇಳಿರೋ ಮಾಹಿತಿಲಿ ಏನಾದರೂ ಇನ್ಫಾರ್ಮೇಷನ್ ತಪ್ಪಿದ್ರೆ ಅವ್ರು ಅದನ್ನು ಸರಿ ಮಾಡ್ತಾರೆ. ಹಾಗೆ ಹೇಳೋದ್ರಿಂದ ನನಗೆ ಅನುಕೂಲ ಏನಂದರೆ ಅವ್ರು ನನ್ನ ಭಾಷಣ ಪೂರ್ತಿ ಕೇಳ್ತಾರೆ, ಆ ಅನುಕೂಲತೆ ನನಗಿದೆ. ಹಾಗೆ 80ರ ದಶಕದಿಂದ ನಮ್ಮ ಪಕ್ಷ ಆರಂಭ ಆದಾಗಿಂದ AG ಕೊಡಗಿ ಅವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು, ಲಕ್ಷ್ಮೀನಾರಾಯಣ ಅವರು, ಬೈಂದೂರು ಲಕ್ಷ್ಮೀನಾರಾಯಣ ಅವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು, ರಘುಪತಿ ಭಟ್ರು ಮಾಜಿ ಶಾಸಕರು ಅವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು, ಇವತ್ತಿನ ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ವೇದಿಕೆಯಲ್ಲಿ ಇರ್ತಕ್ಕಂಥ ವಿಭಾಗದ ಪ್ರಭಾರಿಗಳಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ರು, ವೇದಿಕೆಯಲ್ಲಿ ನಮ್ಮ ಮುಂಭಾಗದಲ್ಲಿ ಇರ್ತಕ್ಕಂಥ ತಿಂಗಳೇ ವಿಕ್ರಮಾರ್ಜುನ ಹೆಗಡೆ, ವೇದಿಕೆ ಮೇಲೆ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಮಟ್ಟ ರತ್ನಾಕರ ಹೆಗಡೆ ಅವರು, ಕುಯ್ಲಾಡಿ ಸುರೇಶ್ ನಾಯ್ಕರು, ಕಿಶೋರ್ ಕುಮಾರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ, ಕುಂದಾಪುರದ ನಮ್ಮ ಕಾರ್ಯಕರ್ತರು, ಇವತ್ತು ಕುತ್ಯಾರ್ ನವೀನ್ ಶೆಟ್ರು. ಹೀಗೆ 5 ಕಾರ್ಯಾಲಯ ದಾಟ್ಕೊಂಡು ಇವತ್ತು ನಾವಿಲ್ಲಿ ಕಾರ್ಯಾಲಯದ ನಿರ್ಮಾಣಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ, ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ 9 ಜಿಲ್ಲಾಧ್ಯಕ್ಷರ ನಂತರ 10ನೇ ಜಿಲ್ಲಾಧ್ಯಕ್ಷರ ಕಾಲದಲ್ಲಿ ನಾವು ನಿಧಾನಕ್ಕೆ ಬೆಳೀತಾ ಇದ್ದೀವಿ. ಇದು ಅತ್ಯಂತ ಸಹಜ ಕೂಡ. ಇವತ್ತು BJP ಆರಂಭ ಆಯಿತು, ಇವತ್ತೇ ಬಿಲ್ಡಿಂಗ್ ಕಟ್ತೀವಿ ಅನ್ನುವಷ್ಟು ಇನ್ಆರ್ಗ್ಯಾನಿಕ್ ಅಲ್ಲ ನಮ್ಮದು. ಪಕ್ಷ ಬೆಳಿಬೇಕು, ಪಕ್ಷದ ಕಾರ್ಯಕರ್ತರು ಬೆಳಿಬೇಕು, ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರತಿಷ್ಠೆ ಬೆಳಿಬೇಕು, ರಾಜಕೀಯವಾಗಿ ಗೆಲುವು ಸಿಗಬೇಕು, ನಿಧಾನಕ್ಕೊಂದು ಕಾರ್ಯಾಲಯ ಕೂಡ ಆಗಬೇಕು. ಇನ್ನೇನು ಮಾಡೋಕ್ಕಾಗಿಲ್ಲ, ಮೊದಲು ಬಿಲ್ಡಿಂಗ್ ಕಟ್ಬಿಡು ಅನ್ನುವಂಥ ಆ ಥರದ ಭ್ರಮೆ ನಮ್ದೇನಿಲ್ಲ. ಕಾರ್ಯಾಲಯ ಬೇಕೇ ಬೇಕು, ಆದರೆ ಕಾರ್ಯಾಲಯ ಕೂಡ ಅದು ಯಾವುದೋ ಒಂದು ಹಂತದಲ್ಲಿ ಬೇಕು. ಏನೂ ಇಲ್ಲದೆ ಇರಬೇಕಾದ್ರೆ ಕಾರ್ಯಾಲಯ ಬೇಕು ಅಂತೇನಿಲ್ಲ. ಆದರೆ ಒಂದೊಂದೇ ಮೆಟ್ಲು ಹತ್ತುತ್ತಾ ಇರಬೇಕಾದ್ರೆ ಆ ಮೆಟ್ಲುಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಮೆಟ್ಲು ನಮ್ಮ ಕಾರ್ಯಾಲಯ ಕೂಡ. ಇವತ್ತು ಹಾಗೆ ರಾಜಕೀಯವಾಗಿ ನಮ್ಮ ಪಾತ್ರ ಹೆಚ್ಚಿದೆ, ರಾಜಕೀಯವಾಗಿ ನಮ್ಮ ಸಾಮರ್ಥ್ಯ ಹೆಚ್ಚಿದೆ, ರಾಜಕೀಯವಾಗಿ ನಮ್ಮ ಸ್ಥಾನಮಾನ ಕೂಡ ಹೆಚ್ಚಿದೆ. ಇವತ್ತು ಕಟ್ಟಕಡೆಯ ಮತಗಟ್ಟೆಯವರೆಗೆ ಭಾರತೀಯ ಜನತಾ ಪಾರ್ಟಿಗೆ ತಿಂಗಳಲ್ಲಿ ಕೆಲವು ದಿನ ಕೆಲಸ ಮಾಡ್ತಾರೆ ಅಂತಕ್ಕಂಥ ಕಾರ್ಯಕರ್ತರು ಇವತ್ತು ಕಟ್ಟಕಡೆ ಮತಗಟ್ಟೆವರೆಗೆ ಇದ್ದಾರೆ. ಜಿಲ್ಲೆಯ 100 ಬೂತ್ಗಳಲ್ಲಿ ಪ್ರತಿ ತಿಂಗಳು ನಡೀತಕ್ಕಂಥ ಕಡೆ ಭಾನುವಾರದ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕಾರ್ಯಕರ್ತರು ಒಟ್ಟಾಗಿ ಕೂತು ಕೇಳ್ತಾರೆ ಒಂದ್ಸಲಿ. ಇವತ್ತು ಅಲ್ಲಿವರೆಗೆ ನಮ್ಮ ಸಂಘಟನೆ ಬೆಳೆದಿದೆ. ಹಾಗಾಗಿ ಇವತ್ತು ಕಾರ್ಯಾಲಯ ಕೂಡ ಬೇಕು ಅಂತಾನೆ. ಎಲ್ಲೋ ಒಂದಷ್ಟು ಮನೆಗಳಲ್ಲಿ ಮಾಡ್ತಿದ್ದೋ ಅಥವಾ ಇನ್ನೆಲ್ಲೋ ಚಟುವಟಿಕೆ ಮಾಡ್ತಿದ್ದೋ ಅನ್ನುವಂಥ ಜಾಗದಿಂದ ಇವತ್ತು ನಮ್ಮದೇ ಅನ್ನುವಂಥ ಕಾರ್ಯಾಲಯ ಇನ್ನೊಂದಷ್ಟು ದಿನಗಳಲ್ಲಿ, ವಿಶೇಷವಾಗಿ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ನಾವು ಈ ಕಟ್ಟಡದಿಂದ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಕನಸಿನ ಜೊತೆಗೆ, ನಮ್ಮದೇ ಕಟ್ಟಡದಿಂದ ಚುನಾವಣೆ ನಿರ್ವಹಣೆ ಆಗೋ ಕಾರಣಕ್ಕೆ ಹೆಚ್ಚಿರ್ತಕ್ಕಂಥ ಬಲದ ಜೊತೆಗೆ, ಹೆಚ್ಚಿರ್ತಕ್ಕಂಥ ಲೀಡಿನ ಜೊತೆಗೆ ನಾವು ಮುಂದಿನ ಚುನಾವಣೆಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ನಾವು ಇವತ್ತು ಕಟ್ಟಡ ನಿರ್ಮಾಣಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಕಾರ್ಯಾಲಯ ನಿರ್ಮಾಣ ಇಡೀ ದೇಶದ್ದು ಒಂದು ಪ್ರಾಜೆಕ್ಟು, ಜಿಲ್ಲೆದು ಸಂಕಲ್ಪ, ಜಿಲ್ಲೆದು ಒಂದು ಆಶಯ, ಹಾಗೆ ಇಡೀ ದೇಶದ್ದು ಕೂಡ ಒಂದು ಸಂಕಲ್ಪ. ಕಳೆದ ಒಂದು 10-11 ವರ್ಷಗಳಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಅವರು ಸಂಘಟನೆಯಲ್ಲೇ ಬೆಳೆದವರು, ಪ್ರಧಾನಮಂತ್ರಿಗಳು ಕೂಡ ಸಂಘಟನೆಯಲ್ಲಿ ಬೆಳೆದವರು. ಇಬ್ಬರಿಗೂ ಕೂಡ ಸಂಘಟನೆಯ ಒಂದೊಂದೇ ಹೆಜ್ಜೆಗಳು ಮಾಡಿಯೂ ಗೊತ್ತು, ಕೇಳಿಯೂ ಗೊತ್ತು, ನೋಡಿಯೂ ಗೊತ್ತು ಅಂತ. ಹಾಗೆ ಇಬ್ಬರಿಗೂ ಕೂಡ ಕಾರ್ಯಾಲಯದ ಮಹತ್ವ ಕೂಡ ಚೆನ್ನಾಗಿ ಗೊತ್ತು. ಹಾಗಾಗಿ ಒಂದು ಬೃಹತ್ತಾಗಿರ್ತಕ್ಕಂಥ ಯೋಜನೆಯನ್ನು ತಗೊಂಡ್ರು. ಇವತ್ತು ದೇಶದಲ್ಲಿ 700ಕ್ಕಿಂತ ಜಾಸ್ತಿ ಸರ್ಕಾರಿ ಜಿಲ್ಲೆಗಳಲ್ಲಿ, ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ಇದೆ. ಇನ್ನೊಂದು 250 ಸಂಘಟನಾತ್ಮಕ ಜಿಲ್ಲೆ. ನಾವು ಸಂಘಟನೆಯ ಕಾರಣಕ್ಕೆ ಕೆಲವು ಕಡೆ 1-2 ಜಿಲ್ಲೆ 3 ಜಿಲ್ಲೆ ಮಾಡಿರ್ತೀವಿ. ಆ ಥರದ ಜಿಲ್ಲೆಗಳಲ್ಲಿ ಆಗ್ತಕ್ಕಂಥದ್ದು ಬಾಕಿ ಇದೆ. ಕರ್ನಾಟಕದಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಕಾರ್ಯಾಲಯ ನಿರ್ಮಾಣ ಆಗಿದೆ. ಉಡುಪಿಯಲ್ಲೂ ಕೂಡ ನಿರ್ಮಾಣದ ಕಡೆಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂತ. ಆ ಕಾರ್ಯಾಲಯ ದೊಡ್ಡವ್ರ ಸಹಕಾರದಿಂದಲೂ ಆಗಬೇಕು, ಸಣ್ಣವ್ರ ಸಹಕಾರದಿಂದಲೂ ಆಗಬೇಕು. ಆ ಸಣ್ಣವರು ಅನ್ನೋದು ಕಾರ್ಯಕರ್ತರ ಅಲ್ಲ, ಆರ್ಥಿಕವಾಗಿ ಸಣ್ಣವ್ರ ಸಹಕಾರದಿಂದಲೂ ಆಗಬೇಕು. ಕಾರ್ಯಕರ್ತರಾಗಿ ನಮಗೆಲ್ಲರೂ ಸಮಾನ. ಪ್ರಧಾನಮಂತ್ರಿಯೂ ಕಾರ್ಯಕರ್ತರೆ, ರಾಷ್ಟ್ರೀಯ ಅಧ್ಯಕ್ಷರು ಕಾರ್ಯಕರ್ತರೆ, ಬೂತ್ ಸಮಿತಿ ಸದಸ್ಯ ಕೂಡ ಕಾರ್ಯಕರ್ತರೆ. ಆದರೆ ಅವರವರ ಆರ್ಥಿಕ ತಾಕತ್ತಿನ ರೀತಿಯಲ್ಲಿ, ಅವರವರ ಆರ್ಥಿಕ ಸಾಮರ್ಥ್ಯದ ರೀತಿಯಲ್ಲಿ ಅವರು, ನಾವು ಹೇಳ್ತಾ ಇರ್ತೀವಿ ಒಂದ್ಸಲಿ ನಮ್ಮ ಸಂಘಟನೆಯಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಭಿಕ್ಷೆ ಬೇಡಕ್ಕೆ ಚೆನ್ನಾಗಿ ಬರಬೇಕು ಅಂತ ಹಾಸ್ಯಕ್ಕೆ ಹೇಳ್ತಾರೆ ಒಂದ್ಸಲಿ.
ಯಾರು ಜಾಸ್ತಿ ಭಿಕ್ಷೆ ಬಿಡ್ತಾರೋ ಅವರೇ ನಮ್ಮಲ್ಲಿ ಭಾಳ ದೊಡ್ಡವ್ರು. ಯಾರು ಹೆಚ್ಚು ಕಲೆಕ್ಷನ್ ಮಾಡ್ತಾರೋ ಅವರೇ ಜವಾಬ್ದಾರಿಯಲ್ಲೂ ಕೂಡ. ಮತ್ತು ಆ ಕಲೆಕ್ಷನ್ ಮಾಡೋಕ್ಕೆ, ಸಂಗ್ರಹ ಮಾಡೋಕ್ಕೆ ಸಂಕೋಚದಿಂದ ಹೋಗಬಾರ್ದು. ಯಾಕಂದರೆ ಅದು ನಮಗೆ ಸಾಲ ಕೇಳಲ್ಲ. ನಮಗೆ ಸಾಲ ಕೇಳಬೇಕಾದ್ರೆ ಭಾಳ ಸಂಕೋಚದಿಂದ ಕೇಳಬೇಕು. ಆದರೆ ಸಂಘಟನೆಗೆ ಡೊನೇಷನ್ ಕೇಳಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಬೇಕು. ಆ ಥರ ಕೇಳಿದವರೆಲ್ಲರೂ ವೇದಿಕೆ ಮೇಲೂ ಇದ್ದಾರೆ, ಮುಂದ್ಗಡೆನೂ ಇದ್ದಾರೆ. ಸಂಘಟನೆಗೆ ಅಂತ ಕೇಳಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಬೇಕು. ಆತ ಕೊಡ್ಬೋದಾಗಿರೋದಕ್ಕಿಂತ 10 ರೂಪಾಯಿ ಜಾಸ್ತಿ ಕೇಳಬೇಕು. ಕೊಡೋರು ಕೂಡ ತಾನು ಕೊಡ್ಬೋದಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಏನನ್ನೋ ಕಳ್ಕೊಂಡು ಕೊಡಬೇಕು ಅಂತ ನಾವು ಸಂಘಟನೆಯಲ್ಲಿ ಯಾವಾಗಾದರೂ ಹೇಳ್ತೀವಿ. ಸುಲಭಕ್ಕೆ ಏನೋ ಒಂದಷ್ಟು ಇದೆ ಕೊಟ್ಬಿಡೋಣ, ಇವತ್ತು ಜೋಬಲ್ಲಿ ಒಂದು 100 ರೂಪಾಯಿ ಇದೆ ಕೊಟ್ಬಿಡೋಣ ಅಲ್ಲ. ಅದು ಕೊಟ್ಟರೆ ನಂದು ಏನೋ ಒಂದು ಪ್ಲ್ಯಾನ್ ಕಡಿಮೆ ಆಗಬೇಕು. ಈ ವರ್ಷ ಏನೋ ಒಂದು ಬಟ್ಟೆ ತೊಗೊಳ್ಬೇಕು ಅಂತಿದ್ದೆ, ಕಡಿಮೆ ಆಗಬೇಕು. ಈ ವರ್ಷ ನಾನೇನೋ ಆಸ್ತಿ ಮಾಡಬೇಕು ಅಂತಿದ್ದೆ, ಕಡಿಮೆ ಆಯಿತು. ಈ ವರ್ಷ ನಾನೆಲ್ಲೋ ಪ್ರವಾಸ ಹೋಗಬೇಕು ಅಂತಿದ್ದೆ, ಕಡಿಮೆ ಆಯಿತು. ಇದು ಯಾವಾಗಲೂ ಕೂಡ ಕೊಡಬೇಕಾದ್ರೆ ನಮ್ಮ ಕಲ್ಪನೆ ನಮ್ಮ ಸಂಘಟನೆಯಲ್ಲಿ, ಕೇಳಬೇಕಾದ್ರೇನೋ ನಮ್ಮ ಕಲ್ಪನೆ ಅಷ್ಟು. ಎಷ್ಟಾಗುತ್ತೋ ಅಷ್ಟು ಕೊಡು ಅಂತಲ್ಲ, ಶಕ್ತಿ ಮೀರಿ ಕೊಡು ಅಂತ ಹಿಂದೂ ಸಮಾಜ ಹೇಳುತ್ತೆ. ಶಕ್ತಿ ಮೀರಿ ಕೊಡು ಅಂತ ಹಿಂದೂ ಸಂಸ್ಕೃತಿ ಹೇಳುತ್ತೆ. ಶಕ್ತಿ ಮೀರಿ ಕೊಡು ಅಂತ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡು ಹೇಳುತ್ತಂತ. ಹೀಗಾಗಿ ಇಲ್ಲಿ ಕೂತ್ಕೊಂಡಿರೋರಿಗೆ ಇವತ್ತು ಪೂಜೆಯಲ್ಲಿ ಭಾಗವಹಿಸಿದ್ದೀವಿ, ಪ್ರಸಾದ ಸಿಗುತ್ತೆ, ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಒಂದ್ಸಲ ನಾವು ಭಾಳ ಟಾಸ್ಕ್ ಮಾತಾಡ್ಸೋ ಅನ್ಸಲ್ಲ, ಸ್ವಲ್ಪ ಕಠಿಣ ಹೃದಯದ ಟಾಸ್ಕ್ ಮಾಸ್ಟರ್ಸ್ ನಾವು. ಇಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಈ ಕಾರ್ಯಾಲಯದಲ್ಲಿ ನಿಮ್ಮದು ಕೂಡ ಒಂದು ಓನರ್ಶಿಪ್ ಇರಬೇಕು. ಓನರ್ಶಿಪ್ನ ಪತ್ರ ಇಲ್ದಿದ್ರು ಕೂಡ ನಿಮ್ಮದು ಕೂಡ ಒಂದು ಓನರ್ಶಿಪ್ ಇರಲೇಬೇಕು. ಇಲ್ಲಿದ್ದು 4 ಇಟ್ಟಿಗೆ ಅದು ನಾನು ಕೊಟ್ಟಿರೋದು ಅನ್ನೋದು ಅನ್ನಿಸ್ಬೇಕು. ಇಲ್ಲಿದ್ದು ಒಂದು ಚೀಲ ಹೊಯ್ಗೆ ಅದು ನಾನು ಕೊಟ್ಟಿರೋದು ಅಂತ ಇರಬೇಕು. ಒಂದು ಸಿಮೆಂಟಿನ ಚೀಲ ನಾನು ಕೊಟ್ಟಿರೋದು ಅಂತ ಇರಬೇಕು. ಆ ಓನರ್ಶಿಪ್ ಇಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಬರಬೇಕು. ಬರೋ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಹರಕೆಯಿಂದ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ನಾನು, ಹರಕೆ ನಿಮ್ಮೆಲ್ಲರದು ಸಿಕ್ಕೇ ಆಗಿದೆ. ಕೇವಲ ಹರಕೆಯಿಂದ ಕಟ್ಟಡ ಆಗೋದಿಲ್ಲ, ಮೊದಲು ಹರಕೆ ಬೇಕು, ಆಮೇಲೆ ಸಹಕಾರ ಕೂಡ ಬೇಕು. ನಿಮ್ಮೆಲ್ಲರ ಹರಕೆ ಇವತ್ತು ಸಿಕ್ಕಿದೆ. ಅದೇ ರೀತಿಯಲ್ಲಿ ಬರೋ ದಿನಗಳಲ್ಲಿ ಇನ್ನೂ 1.5 ವರ್ಷ ಇದೆ, ಯಾರು ಹೆದರಬೇಕಾಗಿಲ್ಲ. ಅಯ್ಯೋ ದೀಪಾವಳಿ ಅಂತ ಚಿನ್ನ ತಗೊಂಡ್ಬಿಟ್ಟೆ ಇನ್ನೆಲ್ಲಿ ಕೊಡೋದು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮುಂದಿನ ದೀಪಾವಳಿವರೆಗೂ ಈ ಕಟ್ಟಡ ಕೊಡೋಕ್ಕೆ ಸಾಧ್ಯತೆ ಇದೆ ಅಂತಲೇ. ನಮ್ಮ ಹತ್ರ 1.5 ವರ್ಷಗಳಷ್ಟು ಕಾಲ ಇದೆ. ಈ 1.5 ವರ್ಷಗಳಷ್ಟು ಕಾಲದಲ್ಲಿ ನಮ್ಮ ಎಲ್ಲ ಘಟಕಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಕಡೇ ಬೂತ್ ಸಮಿತಿಯ ಕಾರ್ಯಕರ್ತ, ನಾನು ಆರಂಭದಲ್ಲೇ ಇನ್ವರ್ಟೆಡ್ ಕಾಮರ್ಸ್ನಲ್ಲಿ ಒಂದು ಶಬ್ದ ಹೇಳಿದೆ, ಶಕ್ತಿ ಮೀರಿ ಈ ಕಟ್ಟಡಕ್ಕೆ ಸಹಕಾರ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯನ್ನು ವೇದಿಕೆ ಮೇಲೆಯವರು ಕೊಡಬೇಕು. ಕೆಳಗಿರೋರ ಪ್ರೇರಣೆಯನ್ನು ತಗೊಳ್ಬೇಕು. ಮತ್ತು ಆ ಪ್ರೇರಣೆಯನ್ನು ಕಡೇ ಬೂತ್ ಸಮಿತಿ ಕಾರ್ಯಕರ್ತನಿಗೆ ಮತ್ತು ಬೂತ್ ಸಮಿತಿಯ ಇವರಿಗೆ ಯಾರಿಗೂ ಒತ್ತಡ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ನಾನೇನು ಶಕ್ತಿ ಮೀರಿ ಅಂತ ಹೇಳಿದೆ, ಇದು ಸಂಕಲ್ಪ, ಇದು ಪ್ರೆಷರ್ ಅಲ್ಲ, ಇದು ಅಥವಾ ನಿಯಮ ಕೂಡ ಅಲ್ಲ, ಇದು ಅಂದ ಸಂಕಲ್ಪ. ನಮ್ಮ ಸಂಘಟನೆಯಲ್ಲಿ ಹಾಗೆ ಸಾಧ್ಯ ಇದೆಯಾ ಬದುಕು ಕೊಡು, ಸಾಧ್ಯ ಇದೆಯಾ ಸಮಯ ಕೊಡು, ಸಾಧ್ಯ ಇದೆಯಾ ಸ್ವಲ್ಪ ಹಣನೂ ಕೊಡು ಅಂತಾನೆ. ಯಾರಿಗೆ ಯಾವ್ದು ಸಾಧ್ಯ ಇದೆಯೋ ಅದನ್ನು ಶಕ್ತಿ ಮೀರಿ ಕೊಡಿ ಅನ್ನೋವಂಥ ಒಂದು ವಿನಂತಿಯನ್ನು ನಿಮ್ಮ ಎದುರಿಗೆ ಇಡ್ತಾ, ನಮ್ಮ ಕಾರ್ಯಕರ್ತರ ಜಿಲ್ಲಾಧ್ಯಕ್ಷರು ಉಳಿದೆಲ್ಲ ಪ್ರಮುಖರು ಯೋಚನೆ ಮಾಡಿ ಒಂದು ಪ್ಲಾನಿಂಗ್ ಜೊತೆಗೆ ನಿಮ್ಮೆಲ್ಲರ ಹತ್ರ ಬರ್ತಾರೆ ಅನ್ನೋದನ್ನು ಮೊದಲೇ ಹೇಳ್ತಾ, ಜಿಲ್ಲಾಧ್ಯಕ್ಷರು ಹೇಳಿದೆ ನೀವು ಇದನ್ನೆಲ್ಲ ಹೇಳ್ಬಿಡಿ ಅಂತ ಅಂತಲೇ. ಅವ್ರು ಬಾಕಿ ಉಳಿಸಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾನೇ ಹೇಳಬೇಕು ಅಂತ ಏನಿರಲಿಲ್ಲ. ಅವರು ನಿಮ್ಮ ಬಗ್ಗೆ ಹೆದರಿಕೆಯಿಂದ, ಸಂಕೋಚದಿಂದ ಹೇಳದೇ ಇದ್ದಿದ್ದರಿಂದ ಇದನ್ನು ನಿಸ್ಸಂಕೋಚವಾಗಿ ಹೇಳೋ ಯೋಗ್ಯತೆ ಇರೋ ನನಗೆ ಕೊಟ್ಟಿದ್ದಾರೆ. ಅದನ್ನು ನಿಸ್ಸಂಕೋಚವಾಗಿ ಕೊಡ್ತಾ ನಿಮಗೆ ಶಕ್ತಿ ಮೀರಿ ಈ ಕಟ್ಟಡಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು, ಆಗ್ರಹವನ್ನು, ಮನವಿಯನ್ನು ನಿಮ್ಮೆಲ್ಲರದ್ರಿಗೆ ಮಾತಾಡ್ತಾ, ನಿಮ್ಮ ಚಪ್ಪಾಳೆ ಆ ಶಕ್ತಿ ಮೀರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇದ್ದಷ್ಟು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಶಕ್ತಿ ಮೀರಿಗೆ ಇನ್ನೊಂದು ಸ್ವಲ್ಪ ಚಪ್ಪಾಳೆ ಹೊಡಿಬೇಕಾಗುತ್ತೆ. ನೀವು ಒಳ್ಳೆ ಚಪ್ಪಾಳೆ ಹೊಡೆದ್ರೆ ವೇದಿಕೆ ಮೇಲೆ ಇರೋರು ಸ್ವಲ್ಪ ಉಸಿರು ಬಿಡ್ತಾರೆ, ಅವ್ರ ಮೇಲೆ ಜಾಸ್ತಿ ಲೋಡ್ ಬರುತ್ತೆ ಅನ್ನೋ ಉಸಿರು ಸ್ವಲ್ಪ ಬಿಡ್ತಾರೆ. ನಾವು ಎಲ್ಲ ಪಾತ್ರ ವಹಿಸ್ತೀವಿ ಅಂತ. ಕಾರ್ಯಾಲಯ ನಮ್ದೊಂದು ಬಿಲ್ಡಿಂಗ್ ಆಗುತ್ತೆ, ಅದಾದ್ಮೇಲೆ ಒಂದಷ್ಟು ಹೊತ್ತು ತೆಗೆದಿರುತ್ತೆ. ಯಾರಿಗಾದ್ರೂ ಪುರ್ಸೊತ್ತಿದ್ರೆ ಬರ್ತಾರೆ, ಅಧಿಕಾರದಲ್ಲಿದ್ದಾಗ IB ಇರ್ತಾರೆ, ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಹೋಟ್ಲಿಗೆ ದುಡ್ಡು ಕೊಡೋಕ್ಕೆ ಸಾಧ್ಯ ಇದ್ರೆ ಹೋಟ್ಲಲ್ಲಿ ಇರ್ತಾರೆ. ಅಕಸ್ಮಾತ್ IB ಸಿಗೋದಿಲ್ಲ ಅಧಿಕಾರದ ಕಾರಣಕ್ಕೆ, ದುಡ್ಡು ಕೊಡೋಕ್ಕೆ ಹೋಟ್ಲಿಗೆ ಬಿಲ್ ಕೊಡೋಕ್ಕೆ ಹೋಟ್ಲಲ್ಲಿ ದುಡ್ಡು ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಕಾರ್ಯಾಲಯ ಅಲ್ಲ. ನಮ್ಮ ಕಾರ್ಯಾಲಯ ಕಾರ್ಯದ ಆಲಯ, ಅದು ದೇವಸ್ಥಾನ ಅದು ಅಂತ. ಯಾರ್ಯಾರು ಕಾರ್ಯಾಲಯ ಜೊತೆಗೆ ಸಂಬಂಧ ಬೆಳೆಸ್ಕೊಂಡಿದ್ದಾರೋ ಅವರೆಲ್ರಿಗೂ ನಾನೇನೋ ಅಲಂಕಾರಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಇಲ್ಲ ಅಂತ. ನಮ್ಮ ಕಾರ್ಯಕರ್ತರಿಗೆ ಅದೊಂದು ಚಟುವಟಿಕೆ ಕೇಂದ್ರ, ಮೊದಲನೇದು ಅದೊಂದು ಆಕ್ಟಿವಿಟಿ ಕೇಂದ್ರ. ಈಗಿನ ಕಾರ್ಯಾಲಯಕ್ಕೂ ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ, ದಿನಪೂರ್ತಿ ತೆಗೆದಿರುತ್ತೆ, ಸಿಗ್ತಾರೆ, ಒಂದಷ್ಟು ನಗು ಮುಖಗಳು ಸಿಗುತ್ತೆ. ಒಂದೇ ಅಲ್ಲ, ರಿಸೆಪ್ಷನಿಸ್ಟ್ ಅಂತ ಕೂಡಿಸಿದ್ದಾರೆ, ನಗಬೇಕು ಅನ್ನೋ ಕಾರಣಕ್ಕೆ ನಗ್ತಾರೆ ಅಂತಲ್ಲ ಅನ್ಸಲ್ಲ. ಆ ಕಾರ್ಯಾಲಯಕ್ಕೆ ಹೋದರೆ ನಗ್ನಗ್ತಾ ನಿಮ್ಮನ್ನು ಮಾತನಾಡಿಸ್ತಕ್ಕಂಥ 10 ಮುಖಗಳು ಉಡುಪಿ ಕಾರ್ಯಾಲಯದಲ್ಲಿ ಸಿಗುತ್ತೆ. ಸೋತಾಗ್ಲೂ ನಗ್ನಗ್ತಾ ಮಾತಾಡ್ತಾರೆ, ಗೆದ್ದಾಗ್ಲೂ ನಗ್ನಗ್ತಾ ಮಾತಾಡ್ತಾರೆ. ಅಲ್ಲಿ ಬರ್ತಾ ಹೋಗ್ತಾ ಇರೋರು ಜಗಳಾಡಿದಾಗ್ಲೂ ಆ ನಗ್ನಗ್ತಾ ಮಾತಾಡಿದವ್ರ ನಗು ಏನು ಕಡಿಮೆ ಆಗೋದಿಲ್ಲ. ಯಾಕಂದರೆ ಅವ್ರು ಯಾರು ಆ ಜಗಳದಲ್ಲಿ ಪಾತ್ರಧಾರಿಗಳು ಆಗಿರೋದಿಲ್ಲ.
ಸೋಲಿನ ನೋವಿರುತ್ತೆ, ಆದರೆ ನಗ್ನಗ್ತಾ ಮಾತಾಡಿಸ್ತಾರೆ. ಹಾಗೆ ಕಾರ್ಯಾಲಯ ನಮಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯಕರ್ತನಿಗೆ ಚಟುವಟಿಕೆ ಕೇಂದ್ರ. ಅಲ್ಲಿ ಆಕ್ಟಿವಿಟಿಗಳು ಫ್ರೇಮ್ ಆಗುತ್ತೆ, ಚಟುವಟಿಕೆಗಳನ್ನ ಅಲ್ಲಿ ರೂಪಿಸ್ತೀವಿ. ಆ ಚಟುವಟಿಕೆಗಳನ್ನ ಜಿಲ್ಲೆಯ ಕಡೆ ಬೂತಿನವರೆಗೆ, ಜಿಲ್ಲೆಯ ಕಡೆ ಕಾರ್ಯಕರ್ತನವರೆಗೆ, ಸಮಾಜದ ಕಡೆ ಬಂಧುವಿನವರೆಗೆ ತಗೊಂಡೋಗ್ತಕ್ಕಂಥ ಕೆಲಸ ಆ ಕಾರ್ಯಾಲಯದಲ್ಲಿ ಆಗುತ್ತೆ. ಹೊಸ ಕಾರ್ಯಾಲಯ ಅದೇ ಥರ ಆಗುತ್ತೆ. ಎರಡನೇದು, ಕಾರ್ಯಾಲಯ ಕಾರ್ಯಕರ್ತನಿಗೆ ಸಮಾಜಕ್ಕೆ ಸಮಯ ಕೊಡಬೇಕು ಅನ್ನೋದನ್ನು ಕಲಿಸುವಂತಹ ಪ್ರೇರಣೆ ಕೊಡ್ತಕ್ಕಂಥ ಒಂದು ಕೇಂದ್ರ ಕೂಡ ಹೌದು. ಇಟ್ ಇಸ್ ಅ ಮೋಟಿವೇಶನ್ ಸೆಂಟರ್ ಆಲ್ಸೋ. ಇಟ್ ಇಸ್ ನಾಟ್ ಓನ್ಲಿ ಅನ್ ಆಕ್ಟಿವಿಟಿ ಸೆಂಟರ್. ಅದು ಕೇವಲ ಆಕ್ಟಿವಿಟಿ ಸೆಂಟರ್ ಮಾತ್ರ ಅಲ್ಲ, ಅದೊಂದು ಮೋಟಿವೇಶನ್ ಸೆಂಟರ್ ಕೂಡ. ಅಲ್ಲಿ ಬರ್ತಕ್ಕಂಥ ಕಾರ್ಯಕರ್ತನಿಗೆ ನಾನು ಕೂಡ ಇದೇ ಥರ ಜೀವನ ಪೂರ್ತಿ ಪಕ್ಷದ ಕೆಲಸದಲ್ಲಿ ಸ್ಥಾನ ಸಿಗಲಿ, ಮಾನ ಸಿಗಲಿ, ಸ್ಥಾನ ಸಿಗದೇ ಇರಲಿ, ಮಾನ ಸಿಗದೇ ಇರಲಿ, ಬಟ್ ಈ ವಿಚಾರ ಪ್ರವಾಹದಲ್ಲಿ ಇರಬೇಕು ಅಂತಕ್ಕಂಥ ಸಂಕಲ್ಪ ಮೂಡಿಸ್ತಕ್ಕಂಥ ಜಾಗ. ಯಾಕಂದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ತುಂಬ ಜನರಿಗೆ ಸ್ಥಾನ ಸಿಕ್ಕಿದೆ ಅಂತೇನಿಲ್ಲ. ಇನ್ನು ಕೆಲವರಿಗೆ ನಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕ ಸ್ವಭಾವ ವೈಚಿತ್ರ್ಯಗಳ ಕಾರಣಕ್ಕೆ, ದೊಡ್ಡವರ ಸ್ವಭಾವ ವೈಚಿತ್ರ್ಯಗಳ ಕಾರಣಕ್ಕೆ ಕೆಲವರಿಗೆ ಮಾನ ಸಿಕ್ಕಿದೆ ಅಂತಲೂ ಕೂಡ ಇಲ್ಲ. ಸ್ಥಾನ ಸಿಗದೇ ಇರೋರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ನೂರಾರು ಹೆಸರುಗಳನ್ನ ಆ ಥರ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಹೆಸರು ಹೇಳೋಕ್ಕಾಗಲ್ಲ, ಗುರುತಿಸ್ಬೋದು. 10 ಹೆಸರುಗಳನ್ನ ಹೇಳ್ಬೋದು. ಆಯಾಯ ಸಂದರ್ಭದಲ್ಲಿರ್ತಕ್ಕಂಥ ಪ್ರಮುಖರ ಸ್ವಭಾವ ವೈಚಿತ್ರ್ಯದ ಕಾರಣಕ್ಕೋ ಅಥವಾ ಭಾವವಿಕಾರತೆ ಕಾರಣಕ್ಕೋ ಮಾನಕ್ಕೆ ಕೊರತೆ ಆದವರು ಇಲ್ಲಿ 4-6 ಜನ ಇದ್ದಾರೆ. ಅವ್ರ ಹೆಸರನ್ನು ನಾನು ಹೇಳ್ಬೋದು. ಒಂದ್ಸಲಿ ಯಾರ ಹತ್ರನೂ ಅನವಶ್ಯಕವಾಗಿ ಬಯಸ್ಕೊಂಡಿದ್ದಾರೆ, ಯಾರ್ದೋ ಕಾರಣಕ್ಕೆ ದುಃಖಕ್ಕೊಳಗಾಗಿದ್ದಾರೆ, ಯಾರ್ದೋ ಕಾರಣಕ್ಕೆ ಒಂದು 4-6 ಜನ ಭಾಳ ಬೇಜಾರಲ್ಲಿದ್ದರು. ಅದಕ್ಕೆ ಆ ದುಃಖ ಕೊಟ್ಟವ್ರ ಕಾರಣ, ನೋವು ಕೊಟ್ಟವ್ರ ಕಾರಣ, ಬೇಜಾರು ಮಾಡಿದವ್ರ ಕಾರಣ, ಇವ್ರು ಯಾರು ಕಾರಣರಲ್ಲ, ಇವ್ರು ಸಾಮಾನ್ಯ ಕಾರ್ಯಕರ್ತರು. ಹೀಗೆ ಸ್ಥಾನ ಸಿಗದೇ ಇರತಕ್ಕಂಥ 100 ಜನ ಈ ಸಭೆಯಲ್ಲಿದ್ದಾರೆ. ಹಾಗೆ ಸಭೆಗೆ ಯಾಕೆ ಬರ್ತೀವಿ ಅಂತ ಕೇಳಿದ್ರೆ, ಪಕ್ಷ ಅನ್ನುವ ಏಕೈಕ ಕಾರಣಕ್ಕೆ ಬರ್ತೀವಿ. ಯಾಕಂದರೆ ಸ್ಥಾನ ಸಿಕ್ಕಿದ್ದು ಭಾಳ ಜನ ಇವತ್ತಿನ ಸಭೆಯಲ್ಲಿ ಇಲ್ಲ. ಯಾಕಂದರೆ ಅವ್ರಿಗೆಲ್ರಿಗೂ ಅನಿಸಿದೆ, ಕಳ್ಕೊಳ್ಳೋವರೆಗೆ ಈ ಸ್ಥಾನ ನನ್ನ ಕಾರಣಕ್ಕೆ ಸಿಕ್ಕಿದ್ದು ಅಂತ ಅಂದ್ಕೊಂಡಿರ್ತಾರೆ. ಕಳ್ಕೊಂಡಿದ್ದ ದಿನ ಗೊತ್ತಾಗುತ್ತೆ ಇದು ಹೋಗಿದ್ದು ನನ್ನ ಕಾರಣಕ್ಕೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇನ್ನೊಬ್ಬ ಬರ್ತಾನೆ ಆ ಜಾಗದಲ್ಲಿ ನಮ್ಮ ಪಕ್ಷಕ್ಕೆ. ಹಾಗೆ ಭಾಳ ಜನರಿಗೆ ಇಲ್ಲಿ ಸ್ಥಾನ ಸಿಕ್ಕಿಲ್ಲ, ಆದರೂ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಅನೇಕ ಕಡೆ ಪ್ರಮುಖರ ಭಾವವಿಕಾರತೆಗಳ ಕಾರಣಕ್ಕೆ, ಪ್ರಮುಖರ ಸ್ವಭಾವ ವೈಚಿತ್ರ್ಯದ ಕಾರಣಕ್ಕೆ ಮಾನನೂ ಸಿಗದೆ ಇರತಕ್ಕಂಥವ್ರು 4-6 ಜನ ಇದ್ದೀವಿ. ಮಾನ ಅಂದರೆ ಗೌರವ. ಆ ಗೌರವ ಸಿಗದೆ ಇರೋರು ಇದ್ದೀವಿ. ಹೀಗೆ ಸ್ಥಾನ ಮತ್ತು ಮಾನ ಎರಡೂ ಸಿಗದೆ ಇದ್ದರೂ ಭಾರತೀಯ ಜನತಾ ಪಕ್ಷ ಒಂದು ವಿಚಿತ್ರವಾಗಿರ್ತಕ್ಕಂಥ ಪಕ್ಷ. ನಮ್ಮ ತವ್ರ ಮನೆ ಸ್ವಭಾವದ ಕಾರಣಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಭಾವದ ಕಾರಣಕ್ಕೆ ಇವು ಯಾವ್ದು ಸಿಗಲಿಲ್ಲ ಅಂದರು. ಗಂಡನ ಮನೆ ಸ್ವಭಾವ ಅಲ್ಲ ಇದು, ತವ್ರ ಮನೆ ಸ್ವಭಾವ ಇದು. ಆ ತವ್ರ ಮನೆ ಸ್ವಭಾವದ ಕಾರಣಕ್ಕೆ ಈ ಸ್ಥಾನನೋ ಮಾನನೋ ಯಾವುದೂ ಸಿಗದೇ ಇರೋ ಕಾರಣಕ್ಕೆ ಇಲ್ಲಿ ಈ ಪಕ್ಷದಲ್ಲಿ 20 ವರ್ಷ, 30 ವರ್ಷ, 40 ವರ್ಷ ಮನಸ್ಸಲ್ಲಿ ಒಂದು ಸ್ವಲ್ಪ ಬೇಸರ ಇರುತ್ತೆ, ಮನಸ್ಸಲ್ಲಿ ಒಂದು ಸ್ವಲ್ಪ ದುಃಖ ಇರುತ್ತೆ, ಮನಸ್ಸಲ್ಲಿ ಒಂದು ಸ್ವಲ್ಪ ಆಸೆ ಕೂಡ ಇರುತ್ತೆ. ಆದರೆ ಇಲ್ಲಿಂದ ಇದನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥ ಒಂದು ವಿಪರೀತಕ್ಕೆ ಹೋಗ್ತಾರೆ ಅಂತ ಏನಿಲ್ಲ. ಅಕಸ್ಮಾತ್ ಯಾರಾದರೂ ಬಿಟ್ಟೋದ್ರೂ ಕೂಡ ಅವ್ರ ಕಾರಣಕ್ಕೆ ಸಂಘಟನೆಗೆ ಬಂದಿರತಕ್ಕಂಥವ್ರು ಅವ್ರ ದಾರಿ ತಪ್ಪಿದ್ರು ಅಂತ ನಾನು ದಾರಿ ತಪ್ಪಬೇಕು ಅಂತ ಅವ್ರ ಜೊತೆ ನಾನು ಹಿಂಬಾಲಕ ಆಗುವಂಥ ಪ್ರಯತ್ನವನ್ನು ಈ ಸಂಘಟನೆಯಲ್ಲಿ ತುಂಬ ಜನ ಮಾಡಲ್ಲ. ಹಾಗೆ ಭಾಳ ಜನ ಬಿಟ್ಟೋದಾಗ ಅವ್ರ ಜೊತೆಗೆ BJPಗೆ ಬಂದವರು, ಅವ್ರ ಕಾರಣಕ್ಕೆ BJPಯಲ್ಲಿ ಬೆಳೆದವರು, ಅವ್ರ ಕಾರಣಕ್ಕೆ BJPಯಲ್ಲಿ ನಾನು ಬೆಳೆದಿದ್ದೀನಿ ಅಂತ ಅಂದ್ಕೊಳ್ಳೋರು ಅವರು ಆ ಕವಲಿನ ಜೊತೆಗೆ ಹೋಗೋದಿಲ್ಲ, ಬದಲಾಗಿ ಈ ಗಂಗೆಯ ಕವಲಿನ ಜೊತೆಗೆ ಉಳ್ಕೊಳ್ಳೋ ಅಂಥ ಪ್ರಯತ್ನ ಪಡ್ತಾರೆ. ಆ ಥರದ್ದೊಂದು ಸಂಘಟನೆ ನಮ್ಮದು, ಆ ಥರದ್ದೊಂದು ಸಂಘಟನೆ. ಯಾಕಂದರೆ ಸಂಘ ನಮಗೆ ಕೇವಲ ಭಾಳ ಜನ ಅಂದ್ಕೊಳ್ತೀವಿ, ಸಂಘ ಏನು ಕಲಿಸಿದೆ ಅಂತ ಕೇಳಿದ್ರೆ ಗಣವೇಶ ಹಾಕೊಳ್ಳೋದು ಕಲಿಸಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಇನ್ನೂ ಮೇಲ್ಗಡೆನೇ ಇದ್ದೀರಿ ಅಂತ ಅರ್ಥ ಅನ್ಸಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಸಂಘ ಏನು ಕಲಿಸಿದೆ ಅಂತ ಹೇಳಿದ್ರೆ ಸಂಘ ಅನುಶಾಸನ ಕಲಿಸಿದೆ ಅಂತ ಹೇಳ್ತಿದೆ. ಇನ್ನೂ ಮೊದಲನೇ ಗುಟ್ಕಲ್ಲೇ ಇದ್ದೀರಿ ಅಂತ ಅರ್ಥ, ಕಡೆ ಗುಟ್ಕವರೆಗೂ ಹೋಗಿಲ್ಲ ಅಂತ ಅರ್ಥ. ಸಂಘ ಅದೆಲ್ಲದರ ಜೊತೆಗೆ ನಮಗೊಂದು ಕಮಿಟ್ಮೆಂಟ್ ಕಲಿಸುತ್ತೆ, ಬದ್ಧತೆಯನ್ನು ಕಲಿಸುತ್ತೆ. ಆ ಬದ್ಧತೆ ಅನ್ಕಂಡೀಷನಲ್. ಆ ಬದ್ಧತೆ ಅನ್ಕಂಡೀಷನಲ್. ಕಂಡೀಷನಲ್ ಯಾರು ಆಗತ್ತೋ ಅವ್ರೊಂದು ಸ್ವಲ್ಪ ದಾರಿ ತಪ್ತಾರೆ ಅಂತ. ಆ ತಪ್ಪಿದ್ದಿನ ಗೊತ್ತಾಗುತ್ತೆ ಇವ್ರದ್ದು ಬದ್ಧತೆ ಕಂಡೀಷನಲ್ ಇತ್ತು ಅಂತ ಅನ್ಸಲ್ಲ. ಆದರೆ ಅನ್ಕಂಡೀಷನಲ್ ಆಗಿರ್ತಕ್ಕಂಥ ಬದ್ಧತೆ ಇದೆಯಲ್ಲ, ಹಾಗಾಗಿ ಇವತ್ತು ವೇದಿಕೆ ಮೇಲೆ ಭಾಳ ಜನ ಕೂತ್ಕೊಂಡಿದ್ದಾರೆ ಅಂತ. ಇವತ್ತು ಎದುರುಗಡೆ ಭಾಳ ಜನ ಕೂತ್ಕೊಂಡಿದ್ದಾರೆ. ಅನ್ಕಂಡೀಷನಲ್ ಆಗಿರ್ತಕ್ಕಂಥ ಬದ್ಧತೆ, ಯಾವುದೇ ಬೇಡಿಕೆ ಇಲ್ಲದೆ ಇರ್ತಕ್ಕಂಥ, ಯಾವುದೇ ಡಿಮಾಂಡ್ ಇಲ್ಲದೆ ಇರ್ತಕ್ಕಂಥ ಬದ್ಧತೆಯನ್ನು ಸಂಘ ನಮಗೆ ಕಲಿಸುತ್ತೆ. ನಮ್ಮ ಹಿರಿಯರು ನಮಗೆ ಕಲಿಸಿದ್ದಾರೆ, ನಮ್ಮ ಸಂಘಟನೆ ಹಿರಿಯರು ನಮಗೆ ಕಲಿಸಿದ್ದಾರೆ. ಹಾಗೆ ಸಂಘ ಕೂಡ ನಮಗೆ ಕಲಿಸುತ್ತೆ. ಅದರ ಜೊತೆಗೆ ಇನ್ನೊಂದು ಸಂಘ ಭಾಳ ದೊಡ್ಡ ಕಲಿಸುತ್ತೆ. ನಾ ಹೇಳಿದ್ನಲ್ಲ, ಗಣವೇಶ ಹಾಕೊಳ್ಳೋದು ಕಲಿಸ್ತಾರೆ, ಚಪ್ಪಲಿ ಬಿಡೋದನ್ನು ಕಲಿಸ್ತಾರೆ. ಇದೆಲ್ಲ ಶಿಶುವಿಯರದ ಕೆಲಸಗಳು, ಅಲ್ಲೇ ಇರಬಾರ್ದು. ನನ್ನ ಸಂಘ ಅಂತ ಹೇಳಿದ್ರೆ ನಾನು BJP ಅಂದರೆ ಚಪ್ಪಲಿ ಸಾಲಾಗಿ ಬಿಡ್ತೀನಿ ಅನ್ನೋದಕ್ಕೆ ನಿಂತೋಗ್ಬಿಡಬಾರ್ದು. ಅದು ಡೇ 1ನ ಕೆಲಸ ಅದು. ಅದಾದಮೇಲೆ ಒಂದು ಸ್ವಲ್ಪ ಬದ್ಧತೆ ಕೂಡ ಬೆಳಿಬೇಕು. ಅದ್ರ ಜೊತೆಗೆ ಬದ್ಧತೆಯ ಮುಂದಿನ ಒಂದು ಗುಣ ಹೇಳ್ತೀನಿ, ಸಂಯಮ ಕೂಡ ಬೆಳಿಬೇಕು. ಯಾರಿಗೆ ಸಂಯಮ ಇರೋದಿಲ್ವೋ ಅವ್ರು ತುಂಬ ದಿನ ಒಟ್ಟಿಗೆ ನಡೆಯೋಕ್ಕಾಗೋದಿಲ್ಲ.
ಬದುಕಿನಲ್ಲಿ ಸಂಯಮ ಇಲ್ದಿದ್ರೆ ಬಹಳ ದೂರ ನಾವು ಒಟ್ಟಿಗೆ ನಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಕುತ್ಕೊಳ್ಬೋದಾಗಿರ್ತಕ್ಕಂಥ ಅನೇಕರು ಇವತ್ತು ನಮ್ಮ ಜೊತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ದುರ್ಗುಣಿಗಳು ಅಂತಲ್ಲ, ಸಂಯಮ ಇರಲಿಲ್ಲ ಅಷ್ಟೇ. ಭಾಳ ಜನರಿಗೆ ಸಂಯಮ ಇಲ್ಲ. ಹಾಗಾಗಿ ನಾನು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ವೇದಿಕೆಯಿಂದ ಹಿಡಿದು ಕೆಳಗಿನವರೆಗೆ ನನ್ನನ್ನು ಸೇರಿಸ್ಕೊಂಡು ಹೇಳೋದು, ಬರೀ ನೀವು ಸಕ್ರಿಯರಾಗಿದ್ದರೆ ಸಾಲೋದಿಲ್ಲ, ಬರೀ ಬದ್ಧತೆ ಇದ್ದರೆ ಸಾಲೋದಿಲ್ಲ, ಅದ್ರ ಜೊತೆಗೆ ಬದುಕಿನಲ್ಲಿ ಸಂಯಮ ಕೂಡ ಇರಲೇಬೇಕು. ಸಂಯಮ ಕೂಡ ಇರಲೇಬೇಕು. ಬದುಕಿನಲ್ಲಿ ಎಲ್ಲ ಸಂಗತಿಗಳು ನಾವು ಹೇಳ್ದಂಗೆ ಆಗೋದಿಲ್ಲ, ಮತ್ತು ಕೆಲವರಿಗೆ ನನ್ನಂಥವ್ರಿಗೆ ಎಲ್ಲವೂ ನಾವು ಹೇಳಿದ್ದಕ್ಕೆ ವಿರುದ್ಧವಾಗೇ ಆಗುತ್ತೆ. ಎಲ್ಲವೂ ನಾವು ಹೇಳಿದ್ದಕ್ಕೆ ವಿರುದ್ಧವಾಗೇ ಆಗುತ್ತೆ. ಆಗಲೂ ನಮಗೊಂದು ಸಂಯಮ ಇದೆಯಾ? ಆಗಲೂ ಒಂದು ಸಂಯಮ ಇದೆಯಾ? ಬೆಳಗಾವಿಯ ಒಬ್ಬ ನಮ್ಮ ಕಾರ್ಯಕರ್ತೆ ನಾನು ಬೆಂಗಳೂರಲ್ಲಿ ಜಗನ್ನಾಥ ಭವನದಲ್ಲಿ ಇರಬೇಕಾದ್ರೆ ಬಂದು, ಹಾಗಾಯಿತು ಹೀಗಾಯಿತು, ನಮ್ಮ MLA ಹಾಗೆ ಬೈದರು. ಆಗಿನ ಕಾಲದ, ಈಗಿಂದಲ್ಲ, ಈಗಿನ MLA ಹೆಸರು ಹುಡುಕಕ್ಕೆ ಅಂತ ಹೋಗ್ಬೇಡಿ. ನಾನು ಸಂಘಟನಾ ಕಾರ್ಯದರ್ಶಿ ಇದ್ದಾಗ ಆಗಿನ MLA ಯಾರೋ ನನಗೂ ನೆನಪಿಲ್ಲ ಒಂದ್ಸರಿ. ಹಾಗೆ ಬೈದರು, ಹೀಗೆ ಬೈದರು, ಹಾಗೆ ಬೈದರು, ಹೀಗೆ ಬೈದರು ಅಂತೇಳಿ ಅಳಕ್ಕೆ ಶುರು ಮಾಡಿದ್ರು. ಅಳ್ಳಿಗೆ ಬಿಟ್ಟೆ ಒಂದ್ಸರಿ. ಜಗನ್ನಾಥ ಭವನ ಬರೀ ಜೈಕಾರಕ್ಕೆ ಮಾತ್ರ ಜಾಗ ಅಲ್ಲ, ಅಳಕ್ಕೂ ಒಂದು ದೊಡ್ಡ ಕೇಂದ್ರ ಅದು ಅಂತಾರೆ. ಆಮೇಲೆ ಕೇಳಿದೆ ನಾನು, ನೀವು BJPಗೆ ಬಂದಿದ್ದು ಗೊತ್ತಿತ್ತು ನನಗೆ, ಅವರು ಮನೆಯಿಂದಲೂ ಗೊತ್ತಿತ್ತು ಅವ್ರು ಅಂತ. ನೀವು BJPಗೆ ಬಂದಾಗ ಯಾವ ಫೋಟೋ ಮನೆಯಲ್ಲಿ ಹಾಕಿದ್ರಿ ಅನ್ನ. ಅವರು ಸಹಜವಾಗಿ ನಿಮ್ಮಲ್ಲಿ 90% ಜನರಿಗೆ ಕೇಳಿದ್ರು ನೀವು ಅದೇ ಉತ್ತರ ಕೊಡ್ತೀರಿ. ನೀವು BJPಗೆ ಬಂದಾಗ ಯಾರಿಗೆ ಜೈ ಹೇಳ್ತಿದ್ರಿ, ಯಾರಿಗೆ ಫೋಟೋ ಹಾಕ್ತಿದ್ರಿ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ ಶಬ್ದ, ಭಾರತ್ ಮಾತೆ ಫೋಟೋ ಹಾಕಿದ್ದು, ಭಾರತ್ ಮಾತಾಕಿ ಜೈ ಹಾಕಿದ್ದು ಅಂತ. ಮತ್ತು ಇವಾಗ ಯಾವಾಗ ನೀವು ನಿಮ್ಮ ಮನೇಲಿ ಭಾರತ್ ಮಾತೆ ಫೋಟೋ ತೆಗೆದು MLA ಫೋಟೋ ಹಾಕಿದ್ದು, MLAಗೆ ಜೈ ಅಂತ ಆರಾಮ ಮಾಡಿದ್ದು ಯಾವಾಗಿಂದ? ಇಲ್ಲ, ನಾ ಮಾಡಿಲ್ವಲ್ಲ ನಾನು. ಮತ್ತೆ ಯಾಕೆ ಬೇಜಾರಾಗ್ತಾ ಇದೆ ನಿಮಗೆ? ಭಾರತ್ ಮಾತೆ ಬೈಲಿಲ್ಲ, ಭಾರತ್ ಮಾತೆ ಮೋಸ ಮಾಡಲಿಲ್ಲ, ಭಾರತ್ ಮಾತೆಗೆ ಜೈಕಾರ ಹೇಳುವಂಥ ಭಾಗ್ಯ ನಿಮ್ದೇನು ಕಳೆದೋಗ್ಲಿಲ್ಲ. ನಿಮಗೆ ಅಕಸ್ಮಾತ್ ಅನ್ಯಾಯ ಮಾಡಿದರೆ MLA ಮಾಡಿರೋದು, ಅದು ಗೊತ್ತಿಲ್ಲ ನನಗೆ. ನಾನು ಯಾವ ಊರು ಜಡ್ಜ್ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಕ್ಕೆ. ಅಕಸ್ಮಾತ್ ಅನ್ಯಾಯ ಮಾಡಿದರೆ MLA ಮಾಡಿರ್ಬೋದು. ಅಳು ಯಾಕೆ ಬರ್ತಾ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ಹೆಣ್ಮಗಳು 2 ನಿಮಿಷದಲ್ಲಿ ಸಾವರಿಸ್ಕೊಂಡ್ರು. ಇನ್ನೊಂದ್ಸಲಿ ನಾನು ಯಾರ ಹತ್ರನೂ ಕಂಪ್ಲೇಂಟ್ ಮಾಡೋದಿಲ್ಲ ಸರ್ ಅಂತ ಸಂಕಲ್ಪ ಮಾಡೋದ್ರು. ಅದಾಗ 15 ವರ್ಷ. ಈಗ ಇವತ್ತಿನವರೆಗೂ ಆಕೆ ಕಂಪ್ಲೇಂಟ್ ಜೊತೆಗೆ ಬರಲಿಲ್ಲ. ಡೌಟ್ಗಳ ಜೊತೆ ಬಂದಿದ್ದಾರೆ, ಸಂದೇಹಗಳ ಜೊತೆ ಬಂದಿದ್ದಾರೆ, ಪ್ರಶ್ನೆಗಳ ಜೊತೆ ಬಂದಿದ್ದಾರೆ. ಆದರೆ ಇವತ್ತಿನವರೆಗೆ ಬೇಜಾರಿನ ಜೊತೆ ಯಾವತ್ತೂ ಕೂಡ ಬರಲಿಲ್ಲ ಅಂತಲೇ. ಹಾಗೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸಂಯಮವನ್ನು ಕಲ್ಪೆ. ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಹೇಳುತ್ತೆ ಅಂತ. ಇಷ್ಟು ದೊಡ್ಡವರಿಗೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಅಂತ ಹೇಳಕ್ಕೆ ನಂಗೆ ಮನಸ್ಸಾಗೋದಿಲ್ಲ. ಹಾಗಾಗಿ ಇನ್ನೊಂದ್ಸಲಿ ನಾನು ಹೇಳ್ತೀನಿ, ಅದನ್ನು ನಿಮ್ಮ ಮನಸ್ಸಲ್ಲೇ ಒಂದ್ಸಲಿ ಹೇಳ್ಕೊಂಬಿಡಿ. ಒಂದ್ಸಲಿ ಹೇಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಇಫ್ ಯು ವಾಂಟ್ ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಮೊದಲನೇ ವಾಕ್ಯ ಹೇಳುತ್ತೆ. ಈಗ ನಾನು ಹೇಳ್ತೀನಿ, ನೀವು ಬಾಯಲ್ಲಿ ಹೇಳ್ಕೊಳ್ಳಿ, ಅದನ್ನು ಗಟ್ಟಿಯಾಗಲ್ಲ, ಸ್ಮರಣೆ ಮಾಡೋಕ್ಕೆ ಹೇಳ್ಕೊಳ್ಳಿ ಅಂತಲೇ. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಮೊದಲನೇ ವಾಕ್ಯ ಹೇಳುತ್ತೆ. ಇದನ್ನು ನಮ್ಮ ಸಂಘಟನೆ ಎಂದೂ ಕೂಡ ನಂಬಲಿಲ್ಲ, ಒಪ್ಪಲಿಲ್ಲ. ನಾವು 2ನೇ ವಾಕ್ಯದ ಕಡೆಗೆ ನಂಬಿಕೆ ಇಟ್ಕೊಂಡು ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ವಾಕ್ ಟುಗೆದರ್ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್. ತುಂಬ ದಿನ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು 4 ಜನರ ಜೊತೆಗೆ ಹೋಗಬೇಕು. ನೀವು ತುಂಬ ವೇಗವಾಗಿ ಹೋಗಬೇಕು ಅಂದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ಬೋದು. ಆದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೂ ನೀರು ಕೊಡೋಕ್ಕೆ ಯಾರೂ ಇರೋದಿಲ್ಲ, ನಿಮಗೂ ನೀರು ಬೇಕಾ ಅಂತ ಕೇಳೋಕ್ಕೆ ಯಾರೂ ಇರೋದಿಲ್ಲ, ನೀವು ಸುಸ್ತಾಗಿ ಬಿದ್ದರೆ ಕೈ ಹಿಡಿಯೋರು ಯಾರೂ ಇರೋದಿಲ್ಲ. ಆದರೆ ಇವೆಲ್ಲ ಬೇಕು ಅಂತ ನಿಮಗಿದ್ದ ಮೇಲೆ ಉಳಿದವರು ನಿಮ್ಮ ಎಡಬಲದಲ್ಲಿ ಯಾರೋ ವಯಸ್ಸಾಗಿರೋರು ಇದ್ದಾರೆ, ನೋಡಬೇಕು ಅವ್ರನ್ನ. ಯಾರೋ ಗಾಯದ ಕಾರಣಕ್ಕೆ ಕುಂಟ್ತಾ ಇದ್ದಾರೆ, ನೋಡಬೇಕು. ಯಾರೋ ಭಗವಂತನ ಕೊರತೆಯ ಕಾರಣಕ್ಕೆ ಯಾರೋ ನಡಿಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನೂ ನೋಡಬೇಕು. ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ಯು ಹ್ಯಾವ್ ಟು ವಾಕ್ ಟುಗೆದರ್ ಅಂತೇಳಿ. ಆ ಟುಗೆದರ್ ಅನ್ನೋ ಶಬ್ದ ಇದೆಯಲ್ಲ, ಅದನ್ನೇ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಸಂಯಮ ಅಂತಾರೆ. ಕಾರ್ಯಾಲಯ ನಮಗೆ ಚಟುವಟಿಕೆನೂ ಕೊಡುತ್ತೆ, ಕಾರ್ಯಾಲಯ ನಮಗೆ ರಾಜಕೀಯದ ಅನೇಕ ಪಟ್ಟುಗಳನ್ನೂ ಕಲಿಸುತ್ತೆ, ಕಾರ್ಯಾಲಯ ನಮಗೆ ಬದ್ಧತೆಯೂ ಕಲಿಸ್ಕೊಡುತ್ತೆ. ಹಾಗೆ ಕಾರ್ಯಾಲಯ ನಮಗೆ ಸಂಯಮವನ್ನು ಕೂಡ ಕಲಿಸ್ಕೊಡುತ್ತಂತೆ, ಸಂಯಮವನ್ನು ಕೂಡ ಕಲಿಸ್ಕೊಡುತ್ತಂತೆ. ಮನುಷ್ಯನಿಗೆ ಆಸೆ ತುಂಬ ಸಹಜ, ಇರಬಾರ್ದು ಅಂತ ಹೇಳೋದಿಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕ ಗೃಹಸ್ಥರಿಗೆ ಮೊದಲನೇ ಉದಾಹರಣೆ ಹೇಳಕ್ಕೆ ಹೋಗೋದಿಲ್ಲ, ಭಾಳ ದೊಡ್ಡ ಸಭೆ ಇದು. 2ನೇ ಉದಾಹರಣೆ ಹೇಳ್ತೀನಿ. ಮಕ್ಕಳಾದರೆ ಅಥವಾ ಮೊಮ್ಮಕ್ಕಳಾದರೆ ನಮಗೆ ಮಣಿಪಾಲದಲ್ಲೋ ಅಥವಾ ಉಡುಪಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಸ್ಕೂಲ್, ಹೆಸರು ಗೊತ್ತಿಲ್ಲ ನನಗೆ, ಅತ್ಯಂತ ಪ್ರಸಿದ್ಧ ಸ್ಕೂಲ್ ಯಾವುದೋ ಅದರಲ್ಲೇ ಅಡ್ಮಿಷನ್ ಬೇಕು ಅಂತ ಇಲ್ಲಿರೋ ಎಲ್ಲ ತಾಯಂದರಿಗೆ ಮತ್ತು ತಂದೆಯಂದರಿಗೆ ಇದ್ದೇ ಇರುತ್ತೆ. ಇದಕ್ಕೆ ಅಪವಾದ ಇರೋರು ಯಾರೂ ಇರಲ್ಲ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಸ್ಕೂಲ್ಗೆ. ಆದರೆ ಆ ಸ್ಕೂಲಲ್ಲಿ 60 ಜನಕ್ಕೋ 90 ಜನರಿಗೂ ಅಷ್ಟೇ ಅಡ್ಮಿಷನ್ ಇರುತ್ತೆ. ಅದರಲ್ಲಿ 15-20 ಡೊನೇಷನ್ ಕಾರಣಕ್ಕೆ, ಇನ್ನು 15-20 MLA MP ಒತ್ತಡದ ಕಾರಣಕ್ಕೆ ಅಂದರೆ ಮತ್ತೆ ಅವೈಲಬಲ್ ಇರ್ತಕ್ಕಂಥದ್ದು 50-60 ಸೀಟು. ನಮ್ಮ ಮಗುಗೆ ಸೀಟ್ ಸಿಗೋದಿಲ್ಲ. ನಮ್ಮ ಮಗುಗೆ ಆ ವರ್ಷ ಸೀಟ್ ಸಿಗಲಿಲ್ಲ ಅಂದರೆ ಜಗತ್ನಲ್ಲಿ ಯಾವ ಅಪ್ಪ ಅಮ್ಮ ಕೂಡ ಆ ಸ್ಕೂಲಲ್ಲಿ ಸೀಟ್ ಸಿಗಲಿಲ್ವಲ್ಲ, ಆ ಕಾರಣಕ್ಕೆ ನನ್ನ ಮಗುನ ಸ್ಕೂಲಿಗೆ ಸೇರಿಸೋದೇ ಇಲ್ಲ. ನಾನು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆ ಸ್ಕೂಲಿಗೆ ಸೇರಿಸೋವರೆಗೂ ನಾನು ಸ್ಕೂಲ್ಗೆ ಸೇರಿಸಲ್ಲ ಅಂತ ಯಾರೂ ಇರೋದಿಲ್ಲ. ಯಾವುದು ಅವೈಲಬಲ್ ಇರುತ್ತೋ ಅದಕ್ಕೆ ಸೇರಿಸ್ತೀವಿ ನಾವು.
ಯಾವಾಗ ಅವೈಲೇಬಲ್ ಇರುತ್ತೋ ಸೇರಿಸ್ತೀವಿ. ಇದು ನಮಗೆ ಪರಿಸ್ಥಿತಿಯ ಕಾರಣಕ್ಕೆ ನಮಗೆ ಕೊಡ್ತಕ್ಕಂಥ ಸಂಯಮ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ಸಲೆ. ನಮ್ಮ ಸಂಘಟನೆ ಕಾರ್ಯಾಲಯ ಆ ಸಂಯಮವನ್ನು ಕೊಡುತ್ತೆ ಅನ್ಸಲೆ. ಆ ಸಂಯಮ ಕೊಡ್ತಾ ಇರಬೇಕಾದ್ರೆ ನಮಗೆ ಕಲಿಸುತ್ತೆ, ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್ ಅಂತಕ್ಕಂಥ ಮಾತನ್ನು ಕೂಡ ಅದು ಕಲಿಸುತ್ತೆ. ನಮ್ಮ ಕಾರ್ಯಾಲಯ ನಮ್ಮೆಲ್ಲರ ಕಾರಣಕ್ಕೆ ಅದು ನಿರ್ಮಾಣ ಆಗಬೇಕು. MLA ಕಾರಣಕ್ಕೆ ಕಾರ್ಯಾಲಯ ನಿರ್ಮಾಣ ಆಯಿತು, ಖಂಡಿತ ಆ ಥರದ ಕಟ್ಟಡಕ್ಕೆ ನಾನು ಬರೋಕ್ಕೆ ಇಷ್ಟನೇ ಪಡೋದಿಲ್ಲ ಅಂತಲೇ. MP ಕಾರಣಕ್ಕೆ ಆ ಕಾರ್ಯಾಲಯ ಆಯಿತು, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಆ ಕಾರ್ಯಾಲಯಕ್ಕೆ ಬರೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತಲೇ. ಅವ್ರು ದೊಡ್ಡ ರೋಲ್ ಇರ್ಬೋದು, ಇಲ್ಲಿರ್ತಕ್ಕಂಥ ಶ್ರೀಮಂತರು ಅನೇಕರು ಇರ್ಬೋದು, ದೊಡ್ಡ ಡೊನೇಷನ್ ಇರ್ಬೋದು. ಬೋರ್ಡ್ ಹಾಕಬೇಕಾಗಿರ್ತಕ್ಕಂಥ ಡೊನೇಷನ್ ಹಾಕಲ್ಲ ನಾವು, ಬೋರ್ಡ್ ಹಾಕ್ಬೋದಾಗಿರ್ತಕ್ಕಂಥ ಡೊನೇಷನ್ ಕೊಡ್ಬೋದು ಅನ್ಸಲೇ. ಆದರೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಕಾರ್ಯಕರ್ತ ಒಂದು ಇಟ್ಟಿಗೆ ಎಷ್ಟು, ಒಂದು ಹಣದ ಒಂದು 10 ರೂಪಾಯಿನಷ್ಟು ಇದೆಯಾ ಅಂತ ಆಗೋದ್ರ ಜೊತೆಗೆ ಕಾರ್ಯಾಲಯದಲ್ಲಿ ಬರೇ ಮೀಟಿಂಗ್ಗಳು ನಡೆಯುತ್ತೆ ಅಂತಲ್ಲ. ಯಾಕಂದರೆ ಉಡುಪಿ ಜಿಲ್ಲೆಯ ಪಕ್ಷ ಬರೀ ಚುನಾವಣೆಯಲ್ಲಿ ಗೆಲ್ಲಿಲ್ಲ, ಬೇರೆ ಅನೇಕ ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿದೆ. ಎಲ್ಲ ಜಿಲ್ಲೆಗೆ ಹೋದ್ರೂ ಇದೇ ಥರದ ವಾಕ್ಯ ಹೇಳ್ತಿರ್ತಾರೆ, ಆ ಜಿಲ್ಲೆ ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡೋಕ್ಕೆ ಅಂತ ನೀವು ಅನ್ಕೋಬೋದು ಅಂತ. ಯಾಕಂದರೆ ರಾಜಕಾರಣದಲ್ಲಿ ಇದೊಂದು ಪದ್ಧತಿ, ಯಾವ ಊರಿಗೆ ಹೋಗ್ತೀವೋ ಆ ಊರನ್ನು ಸ್ವಲ್ಪ ದೊಡ್ಡದು ಮಾಡಿ ಹೇಳ್ತಕ್ಕಂಥದ್ದು, ಅಥವಾ ಊರನ್ನು ಸ್ವಲ್ಪ ದೊಡ್ಡದು ಮಾಡೋದೇಳು, ಅವ್ರು 23ನೇ ನಂಬರ್ ಬೂತ್ ನಂಬರು ಅಂತ ಹೇಳಿದ್ರು ಅಂತಲೇ. ಅದಕ್ಕೋಸ್ಕರ ಈ ಉಡುಪಿ ಜಿಲ್ಲೆಯನ್ನು ದೊಡ್ಡದು ಮಾಡಿ ಹೇಳಬೇಕು ಅನ್ನುವಂಥ ಯಾವ ಅನಿವಾರ್ಯತೆ ಕೂಡ ನನಗಿಲ್ಲ ಅಂತಲೇ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ 4 ಜನ ಪ್ರಮುಖರು, KT ಪೂಜಾರರು, ಬೋಳ ಪ್ರಭಾಕರ್ ಕಾಮತ್ರು, ಗುಜ್ಜಾಡಿ ಪ್ರಭಾಕರ್ ನಾಯಕರು, ಶೀಲಾ ಶೆಟ್ಟರು, ಶಂಭು ಶೆಟ್ಟರು ಕೂಡ ನಮ್ಮ ಎದುರಿಗೆ ಕೂತ್ಕೊಂಡಿದ್ದಾರೆ ಅಂತಲೇ. ಇವತ್ತು ಬರದೇ ಇರ್ತಕ್ಕಂಥ 10 ಜನ ಇದ್ದಾರೆ, ಹೆಸರು ಏಕದಮ್ ನೆನಪಾಗಲ್ಲ ಅನ್ನುವಂಥ ಹಿರಿಯರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ಅಂತಲೇ. ಅಥವಾ ನಮ್ಮ ನಡುವೆ ಇಲ್ಲದೆ ಇರ್ತಕ್ಕಂಥ 2 ದೊಡ್ಡ ಹೆಸರುಗಳು, ನಾನು ಆ 2 ಹೆಸರು ಹೇಳಬೇಕಾದ್ರೆ ಉಳಿದ ಹೆಸರುಗಳು ನಾನು ಹೇಳ್ತಾ ಇಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ನನ್ನ ಕೊರತೆ ಅಷ್ಟೇ, ಅದು ನನಗೆ ಏಕದಮ್ ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಕೊರತೆ ಅಂತಲೇ. ನಾನು ಅವ್ರಿಗೆ ಅಪಮಾನ ಮಾಡ್ತಾ ಇಲ್ಲ. VS ಆಚಾರ್ಯರು, ಸೋಮಣ್ಣ, ಹೀಗೆ ಉಡುಪಿ ಜಿಲ್ಲೆ ಕೇವಲ MLAಗಳನ್ನ ನಿರ್ಮಾಣ ಮಾಡಲಿಲ್ಲ, ರಾಜ್ಯದಲ್ಲಿ ಯಾವಾಗ ಕ್ರೈಸಿಸ್ ಬಂದರೂ ಕೂಡ ಆ ಕ್ರೈಸಿಸ್ಗೆ ಔಷಧಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ VS ಆಚಾರ್ಯರು ಅಂದ. ರಾಜ್ಯದಲ್ಲಿ ಯಾವಾಗಲೂ ಕ್ರೈಸಿಸ್ ಬಂದಾಗ ಅವ್ರು ಜಗಳಾಡ್ಕೊಂಡ್ರು, ದೊಡ್ಡ ದೊಡ್ಡ ಹೆಸರುಗಳು ಹೇಳಬೇಕು ಅಂತ ನಾನೇನಿಲ್ಲ ಅಂತೇಳಿ. ಯಾಕಂದ್ರೆ ಆ ಜಗಳಗಳೆಲ್ಲವೂ ಕೂಡ ಜಗತ್ತಿಗೆ ಗೊತ್ತಾ ಜಗಳಗಳು, ಅದನ್ನು ನಾನು ನಿಮ್ಮ ಎದುರಿಗೆ ಮತ್ತೆ ಸ್ಮರಣೆ ಮಾಡ್ಕೊಳ್ಬೇಕು ಅಂತಿಲ್ಲ. ಆ ಎಲ್ಲ ಸಂದರ್ಭದಲ್ಲಿ ಮಧ್ಯದಲ್ಲಿ ಫೆವಿಕಾಲ್ ರೀತಿಯಲ್ಲಿ ಕೆಲಸ ಮಾಡಿದವರು, ಮಧ್ಯದಲ್ಲಿ ಸೂಜಿ ಥರ ಕೆಲಸ ಮಾಡಿದವರು ಯಾರು ಅಂತ ಕೇಳಿದ್ರೆ VS ಆಚಾರ್ಯರು. ತಪ್ಪು ಮಾಡಿದಾಗ ದೊಡ್ಡವ್ರಿಗೆ ಫೋನ್ ಯಾರಿಗೆ ಮಾಡಬೇಕು, VS ಆಚಾರ್ಯಗೆ ಅನ್ಸುತ್ತೆ. ಒಳ್ಳೇದು ಮಾಡಿದಾಗಲೂ ಅನ್ಸುತ್ತೆ, ತೊಂದರೆಯಲ್ಲಿದ್ದಾಗಲೂ ಅನ್ಸುತ್ತೆ. ಯಾರಾದರೂ ಒಬ್ಬರು ಆಪಾತ್ ಬಂದ ಹೋಗ್ಬೇಕು ಅಂದ್ರೆ ಅವಾಗಲೂ VS ಆಚಾರ್ಯ ಬೇಕು ಅಂತ ಅನ್ಸುತ್ತೆ. ಹಾಗೆ VS ಆಚಾರ್ಯ ಅಂತವ್ರನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ನಾನು ಬರೀ MLAಗಳನ್ನ ಕೊಟ್ಟರು, MLA ಕೊಟ್ಟರು, ಎಲ್ಲ ಕ್ಷೇತ್ರದಲ್ಲಿ ಗೆದ್ರು, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆ ಅಂತ ಹೇಳಲ್ಲ ನಾನು. ಅದೆಲ್ಲವೂ ಇದ್ದೇ ಇದೆ. ಸ್ಟಾಕ್ ಚೆಕ್ಕಿಂಗ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಬಂದೇ ಬರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಬರದೇ ಇರೋ ಕೆಲವು ಅಂಶಗಳಿದಾವೆ ಅಂತ. ತಾಯಿಯ ಶ್ರಮ ಬ್ಯಾಲೆನ್ಸ್ ಶೀಟಲ್ಲಿ ಬರದೇ ಇಲ್ಲ. ಅಕೌಂಟೆಂಟ್ದು ಪ್ರಾಮಾಣಿಕತೆ ಬ್ಯಾಲೆನ್ಸ್ ಶೀಟಲ್ಲಿ ಬರದೇ ಇಲ್ಲ. ಅಕೌಂಟೆಂಟ್ ಲೆಕ್ಕಾಚಾರ ಬರುತ್ತೆ, ಆದರೆ ಅವನ ಪ್ರಾಮಾಣಿಕತೆ ಬ್ಯಾಲೆನ್ಸ್ ಶೀಟಲ್ಲಿ ಬರಲ್ಲ. ತಾಯಿಯ ಉದಾರತೆ ಬರದೇ ಇಲ್ಲ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ. ಹಾಗಾಗಿ ನಾನು ಆ ಬ್ಯಾಲೆನ್ಸ್ ಶೀಟಲ್ಲಿ ಬರದೇ ಇರೋದನ್ನು ಮಾತ್ರ ಹೇಳ್ತೀನಿ ಅಂತ. ಅನುಭವಿಸಿದವ್ರಿಗೆ, ನೋಡಿದವ್ರಿಗೆ, ಆ ಮಟ್ಟದಲ್ಲಿ ವ್ಯವಹಾರ ಮಾಡಿದವ್ರಿಗೆ ಮಾತ್ರ ಗೊತ್ತು ಅಂತಲೇ. ಸೋಮಣ್ಣ ಅವ್ರಿಗೆ ಒಂದ್ಸಲಿ ಕೇಳಿದ್ದೆ ನಾನು, ಇಲ್ಲ ಈಗ ನಮ್ಮ ಮಧ್ಯದಲ್ಲಿ ಈ ಕಟ್ಟಡಗಳಾಗಬೇಕಾದ್ರೆ ಅವರೆಲ್ಲರೂ ಕೂಡ ಇರಬೇಕಾಗಿತ್ತು ಅಂತಲೇ. ಸೋಮಣ್ಣ ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ. 90 ದಾಟಿದಾಗ ಆಗ ಅವ್ರು ಒಂದ್ಸಲಿ ತಿಕ್ಕಿದಾಗ ಹೇಳಿದ್ರು, ನಾನು ಈಗ 2 ಸಲ ಕಾರ್ಯಾಲಯಕ್ಕೆ ಬರೋದು ಅಂತ. ನನಗೆ ಹೇಳಿದ್ದನ್ನು ಹೇಳ್ತೀನಿ ನಾನು, ನಾನೇನೋ ಯಾರೋ ಹೇಳಿದ್ದನ್ನು ಕೇಳಿ ಅಥವಾ ಕತೆ ಹೇಳ್ತಾ ಇದ್ದೀನಿ ಅಂತಲ್ಲ, ನನಗೆ ಹೇಳಿದ್ದೀನಿ ನಾನು 2 ಸಲ ಕಾರ್ಯಾಲಯಕ್ಕೆ ಬರೋದು ಅಂತ. ಯಾವಾಗ ಕಾರ್ಯಾಲಯಕ್ಕೆ ಬರೋದು, ನಾನು ಇಡೀ ದೇಶದ ಅನೇಕ ಮೀಟಿಂಗ್ಗಳಲ್ಲಿ, ಸಣ್ಣ ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ, ಕೋರ್ ಕಮಿಟಿಯಲ್ಲಿ ನಾವು ಯಾವಾಗ ಈ ಥರ ಆಗೋದು ಅಂತ ಸೋಮಣ್ಣವ್ರ ಹೆಸರೇಳೇ ಹೇಳಿದ್ದೀನಿ. ಒಂದು, ನಾನು ಬರೋದು ಕಾರ್ಯಾಲಯಕ್ಕೆ ಅಕೌಂಟ್ನಲ್ಲಿ ದುಡ್ಡಿಲ್ಲ ಅನ್ನೋ ಸುದ್ದಿ ಬಂದರೆ ಬಂದು ಹಣ ಹಾಕಿ ಹೇಳೋಗ್ತೀನಿ ಅವನಿಗೆ, ಆದಷ್ಟು ಬೇಗ ನನಗೆ ವಾಪಸ್ ಕೊಡಬೇಕು ಅಂತ. ವಾಪಸ್ ಕೊಡ್ದಿದ್ರು ನಡೆಯುತ್ತೆ ಅನ್ನೋ ಬೇಜವಾಬ್ದಾರಿಯುತತನವನ್ನು ನಿರ್ಮಾಣ ಮಾಡ್ತಿರ್ಲಿಲ್ಲ ಸೋಮಣ್ಣ. ಇವತ್ತು ನಿಮ್ಗೆ ಹಣ ಬೇಕು, ಹಣ ಕೊಡ್ತಾ ಇದ್ದೀನಿ ಅಂತಲೇ, ಆದರೆ ಸಾಧ್ಯ ಆದಷ್ಟು ಬೇಗ ವಾಪಸ್ ಕೊಡಿ ಅಂತಕ್ಕಂಥ ಹೊಣೆಗಾರಿಕೆಯನ್ನು ಕಾರ್ಯಾಲಯದ ಮೇಲೆ, ಕೋಶಾಧ್ಯಕ್ಷರ ಮೇಲೆ, ಜಿಲ್ಲಾಧ್ಯಕ್ಷರ ಮೇಲೆ ಹಾಕ್ತಿದ್ರು. ಸಿಗೋದಿಲ್ಲ ನಮಗೆ. ಸಂಘಟನೆ ನಡೆಸುವಂಥವ್ರಿಗೆ ನಮಗೆ ಭಾಳ ಚೆನ್ನಾಗಿ ಗೊತ್ತು ಅನ್ಸಲೆ ಅಂದೆ. ಭಾಳ ದೊಡ್ಡ ಇವತ್ತು ಸಮಸ್ಯೆ ಅಂದರೆ ಹಣ ಅನ್ಸಲೆ. ಅವರಾಗೇ ಬರ್ತಿದ್ರು ಅಂತ. ಸೋಮಣ್ಣ 2ನೇದು ಹೇಳಿದ್ದ ಅವತ್ತು ನನಗೆ, ಕಾರ್ಯಾಲಯದಲ್ಲಿ ಅಲ್ಲ, ಅವ್ರ ಫ್ಯಾಕ್ಟ್ರಿಯಲ್ಲಿ ಹೇಳಿದ್ದು ನನಗೆ. 2ನೇದು ಹೇಳಿದ್ದು, ಯಾರಾದರೂ ಇಬ್ಬರು ಮಾತಾಡ್ತಾ ಇಲ್ಲ ಅಂತ ಅನ್ಸಿದ್ರೆ ಅವತ್ತು ನಾನು ಕಾರ್ಯಾಲಯಕ್ಕೆ ಹೋಗ್ತೀನಿ ಅಂತಲ್ಲಿ. ಹೇಗಾದರೂ ಮಾಡಿ ನನಗೆ ಅನ್ಸುತ್ತೆ ಅದನ್ನು ಸರಿ ಮಾಡಬೇಕು ಅಂತ ನನ್ನ ಜವಾಬ್ದಾರಿ ಅನ್ಸುತ್ತೆ ಅಂತ. ಇವತ್ತು ನಮ್ಮ ಮಧ್ಯದಲ್ಲಿ ಶಕುನಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಹುಡ್ಕೊಂಡೋದ್ರೆ 3ನೇವನೋ 4ನೇವನೋ ಶಕುನಿ ಥರನೇ ಆಡ್ತಾ ಇರ್ತಾರೆ ಅಂತಲ್ಲಿ. ಹರಡೋದು ಏನನ್ನ ಅಂತ ಕೇಳಿದ್ರೆ ಕೆಟ್ಟದನ್ನೇ ಹರಡುವಂಥವ್ರು ನಮ್ಗೆ ಅನೇಕರು ಸಿಗ್ತಾರೋ ಅಂತ.
ಸಮಾಜದಲ್ಲಿ ಎರಡೂ ಥರದ ನೊಣ ಇರುತ್ತೆ ಅಂತ ಹರಿಕತೆ ಒಬ್ರು ಹೇಳಿದ್ರು ಅಂತಲೇ. ಜೇನು ನೊಣನೂ ಇರುತ್ತೆ, ಸಾಮಾನ್ಯ ನೊಣನೂ ಇರುತ್ತೆ. ಜೇನು ನೊಣ ಏನು ಮಾಡುತ್ತೆ ಅಂದರೆ ಎಲ್ಲ ಕಡೆ ಹೋಗಿ ಮಕರಂದವನ್ನು ಸಂಗ್ರಹ ಮಾಡುತ್ತೆ, ಆಮೇಲೆ ಒಂದು ಕಡೆ ಒಟ್ಟು ಮಾಡಿ ನಿಧಾನಕ್ಕೆ ಮನುಷ್ಯನಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಜೇನು ತುಪ್ಪ ಕೊಡುತ್ತೆ. ಇನ್ನೊಂದು ಸಾಮಾನ್ಯ ನೊಣ ಇದೆ, ಅದೆಲ್ಲಿ ಓಡಾಡುತ್ತೆ ಅಂದರೆ ಎಲ್ಲ ಕಸ, ಕೊಚ್ಚೆ, ಕೊಳಕು ಅಲ್ಲೆಲ್ಲ ಓಡಾಡ್ಬಿಟ್ಟು ಮನುಷ್ಯನ ಹತ್ರ ಬಂದು ಕಾಯಿಲೆ ತಂದುಕೊಡುತ್ತೆ. ಎರಡೂ ನೊಣವೇ. ಜೇನು ನೊಣನೂ ನೊಣನೇ, ಸಾಮಾನ್ಯ ನೊಣ ಕೂಡ ನೊಣವೇ. ಒಂದು ಜೇನು ತುಪ್ಪ ಕೊಟ್ಟರೆ ಮನುಷ್ಯನಿಗೆ, ಪ್ರಕೃತಿಗೆ, ಇನ್ನೊಂದು ಕಾಯಿಲೆ ತಂದುಕೊಡುತ್ತೆ ಅಂತಲೇ. ಈ ಎರಡನೇ ಥರದವ್ರು ನಮ್ಮ ಹತ್ರ ಭಾಳ ಜನ ಇದ್ದಾರೆ, ಶಕುನಿಗಳು ಅಂತಲೇ. ಆದರೆ ಯಾರೋ ಜಗಳ ಆಡಿದ್ರೆ ಆಡಲಿ, ಅವತ್ತು ನನಗೆ ಬೈದರು, ಇವತ್ತು ತಾವು ಆಡ್ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಆನಂದ ಇದೆಯಲ್ಲ, ಅದನ್ನು ಪಡ್ಕೊಳ್ತಕ್ಕಂಥ ಹಿರಿಯರಾಗಿರಲಿಲ್ಲ. ಯಾರಾದರೂ ಇಬ್ಬರು ಮನಸ್ಸಿನಲ್ಲಿ ವೈಮನಸ್ಯ ಇದ್ದರೆ ಆಗ ನಾನೊಂದು ಸ್ವಲ್ಪ ಕಾರ್ಯಾಲಯಕ್ಕೆ ಬರ್ತೀನಿ, ಅವರಿಬ್ಬರು ಸರಿ ಹೋಗೋವರೆಗೆ ಅಂತ ಹೇಳಿದರು. ಇವು ಯಾವುದು ಭಾರತೀಯ ಜನತಾ ಪಕ್ಷದ ವಾರ್ಷಿಕ ಬ್ಯಾಲೆನ್ಸ್ ಶೀಟ್ನಲ್ಲಿ ಇದ್ಯಾವುದು ಕೂಡ ಬರೋದಿಲ್ಲ. ಇದ್ಯಾವುದು ಬರೋದಿಲ್ಲ. ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಮಾತ್ರ ಈ ಥರದ ಬ್ಯಾಲೆನ್ಸ್ ಶೀಟ್ಗಳು ನಮಗೆ ಶುರು ಆಗುತ್ತೆ. ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಆ ಥರದ ಭಾಳ ಅಂದರೆ ಭಾಳ ಗಾಢವಾಗಿರ್ತಕ್ಕಂಥ ಮನುಷ್ಯ ಸಂಬಂಧಗಳಿದ್ದಾವೆ ಮತ್ತು ಕಾರ್ಯಪದ್ಧತಿಗಳಿದೆ. ಆ ಕಾರ್ಯಪದ್ಧತಿಗಳನ್ನ ಪ್ರಶಿಕ್ಷಣ ವರ್ಗದಲ್ಲಿ ಹೇಳ್ಕೊಡೋಕ್ಕಾಗೋದಿಲ್ಲ. ಆ ಕಾರ್ಯಪದ್ಧತಿಗಳನ್ನ ಅವ್ರ ಹತ್ತಿರದಲ್ಲಿದ್ದೇ ಕಲ್ತ್ಕೊಳ್ಬೇಕು ಅಂತ. ಮತ್ತು ಈಗಿನ ಕಾರ್ಯಕರ್ತರು ನಾವು ಕಲ್ತ್ಕೊಳ್ಬೇಕು. ಯಾಕಂದರೆ ನಾವು ಯಾರ್ದೋ ಮಾಡಿರ್ತಕ್ಕಂಥ ಪುಣ್ಯವನ್ನು ಹೊತ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ. ಆ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪುಣ್ಯದ ಗಡಿಗೆ ಇದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಾವು ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಾದಾಗ ಅದರ ಶೋಭೆಯನ್ನು ಹೆಚ್ಚಿಸಿ ದಾಟಿಸ್ಬೇಕು. ಅದರ ಶೋಭೆಯನ್ನು ಹೆಚ್ಚಿಸಿ ದಾಟಿಸ್ಬೇಕು. ಆ ಶೋಭೆ ಹೆಚ್ಚೋದು ಅಂದರೆ ಏನು? ಅದರಲ್ಲಿ ಒಂದು ಸೋತಿರೋಂಥ ಕ್ಷೇತ್ರಗಳಲ್ಲಿ ಗೆಲ್ಲೋದು. ಅದು ನಗರಸಭೆ ಇರ್ಬೋದು, ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು. ಅದರ ಜೊತೆಗೆ ಅನೇಕ ಗುಣಗಳು ಕೂಡ ಇದ್ದಾವೆ. ಸಂಘಟನೆಯ ಗುಣಗಳು, ಕಾರ್ಯಕರ್ತನ ಗುಣಗಳು ಮತ್ತು ನಾಯಕರ ಗುಣಗಳು. ಇದಕ್ಕೆ ಮಾದರಿಯಾಗಿದ್ದಂಥ ಜಿಲ್ಲೆ ಉಡುಪಿ. ಇದಕ್ಕೆ ಪ್ರತಿಸ್ಪರ್ಧೆ ಕೊಡ್ತಾ ಇದ್ದಂಥ ಜಿಲ್ಲೆ ದಕ್ಷಿಣ ಕನ್ನಡ. ಆದರೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಗೆಲ್ಲೋದ್ರಲ್ಲಿ ಬಿಟ್ಟು ಉಳಿದ ಎಲ್ಲದರಲ್ಲೂ ನಿಮಗಿಂತ ಉತ್ತರ ಕನ್ನಡದವ್ರು ಮುಂದೆ ಇದ್ದಾರೆ. ನಮಗಿಂತ ಉತ್ತರ ಕನ್ನಡ ಜಿಲ್ಲೆಯವರು ಮುಂದೆ ಇದ್ದಾರೆ. 3 ಕರಾವಳಿ ಜಿಲ್ಲೆಗಳು ಅಂತಲೇ. ಇದನ್ನು ನಾನು ಹೇಳಕ್ಕೆ ಪತ್ರಕರ್ತರು ಇದ್ದಾರೆ ಅಂತ ಹೇಳೋದಕ್ಕೆ ನನಗೇನು ಸಂಕೋಚ ಏನಿಲ್ಲ. ಇವತ್ತು ಈ 2 ಜಿಲ್ಲೆಗಳು ಗೆಲ್ಲೋದನ್ನು ಬಿಟ್ಟು ಉಳಿದಿದ್ರಲ್ಲಿ ಅನೇಕರಲ್ಲಿ ನಾವು ಉತ್ತರ ಕನ್ನಡವನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಈ ಕಾರ್ಯಾಲಯ ಆ ಥರದ ಕಲಿಯುವಿಕೆಗೂ ಕೂಡ ಪ್ರೇರಣೆ ಆಗಬೇಕು. ಮತ್ತೆ ಹೇಳ್ತೀನಿ, ಆ ಕಲಿಯುವಿಕೆ ಪ್ರಶಿಕ್ಷಣ ವರ್ಗದಿಂದ ಬರೋದಿಲ್ಲ. ಆ ಕಲಿಯುವಿಕೆ ಸುತ್ತಮುತ್ತ ಇರತಕ್ಕಂಥ ಜನರನ್ನ ನೋಡಿ ನಾವು ಅರ್ಥ ಮಾಡ್ಕೊಂಡು ನಾನು ಹೀಗಿರಬೇಕು ಅನ್ನೋದನ್ನು ಮಾಡ್ಕೊಳ್ಬೇಕು. ನಮ್ಮ ಕಾರ್ಯಾಲಯ ಆ ಥರ ಕಲಿಸ್ಕೊಡುತ್ತೆ ಅಂತಲ್ಲಿ. ನಮ್ಮ ಸಂಘಟನೆ ಕಾರ್ಯಾಲಯವು ಕಲಿಸ್ಕೊಡುತ್ತೆ, ನಮ್ಮ ವಿಚಾರ ಪರಿವಾರದ ಕಾರ್ಯಾಲಯಗಳು ನಮಗೆ ಅದನ್ನು ಕಲಿಸ್ಕೊಡ್ತಾರೆ. ಹಾಗೆ ಕಾರ್ಯಾಲಯ ಭವಿಷ್ಯದ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡ್ಲಿಕ್ಕಿರ್ತಕ್ಕಂಥ ಕೇಂದ್ರವೂ ಹೌದು, ನಮಗಿರ್ತಕ್ಕಂಥ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕಿರ್ತಕ್ಕಂಥ ನಿರ್ದಾಕ್ಷಿಣ್ಯವಾಗಿ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಕೇಂದ್ರ ಕೂಡ ಅಂತ. ಕಾರ್ಯಾಲಯ ಕೇವಲ ನಮ್ಮ ಪದಾಧಿಕಾರಿಗಳು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ನಮ್ಮ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತೇನಿಲ್ಲ. ಉಡುಪಿ ಜಿಲ್ಲೆಯ ಕಟ್ಟ ಕಡೆ ವ್ಯಕ್ತಿಗೆ ನನಗೆ ಸರ್ಕಾರಿ ಕಚೇರಿಗಳಲ್ಲಿ ನನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೂ ನಾನು ಇಲ್ಲಿ ಹೋದರೆ ನನಗೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಸಾಮಾನ್ಯ ಜನರಿಗೆ ಬಗ್ಗೆ. ಹಾಗೆ ಜಿಲ್ಲೆಯನ್ನು ಕಾಡ್ತಾ ಇರ್ತಕ್ಕಂಥ ತುಂಬ ಸವಾಲುಗಳಿದ್ದಾವೆ ಅಂತ. ಅತ್ಯಂತ ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ. 2 ವರ್ಷ 3 ವರ್ಷದ ಕೆಳಗೆ ಇದೇ ಥರ ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೀತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ. ಯಾಕೆಂದರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ. ಆ ವೈಚಾರಿಕವಾಗಿರ್ತಕ್ಕಂಥ ವಾಮಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು, ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು, ಶನಿ ಸಿಂಗ್ಲಾಪುರದಲ್ಲಿ ರಕ್ತದ ರುಚಿ ನೋಡಿದ್ರು, ಉಡುಪಿಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟರು. ಹಾಗೆ ಧರ್ಮಸ್ಥಳದಲ್ಲೂ ಅದನ್ನು ಮಾಡುವಂಥ ಪ್ರಯತ್ನ ಪಟ್ಟರು ಮಾತ್ರ ಅಲ್ಲ, ಪಡ್ತಾ ಇದ್ದಾರೆ. ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನು ಶಿಕ್ಷೆ ಆಗಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನೋವಂಥ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು. ಯಾಕಂದರೆ ಇವು ಯಾವುದೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ನಂಬಿಕೆಗಳಿಗೆ, ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಂತ. ನಡೀತಾನೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಪ್ರಶ್ನೆ ಇಲ್ಲ. ಅದಕ್ಕೂ ಕೂಡ 15-16 ವರ್ಷ ಬೇರೆ ಅವ್ರ ಸರ್ಕಾರ ಇತ್ತು ಅಂತಲೇ. ಬರೇ ಭಾರತೀಯ ಜನತಾ ಪಾರ್ಟಿಯವ್ರದ್ದಲ್ಲ, ಬೇರೆಯವ್ರ ಸರ್ಕಾರ ಇತ್ತು ಅಂತಲೇ. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ ಥರ ನಡೀತಾ ಇರೋದನ್ನು ನೀವೇ ನೋಡಿ ಅಂತಲೇ. ಈ ಥರದ ವೈಚಾರಿಕ ಸವಾಲುಗಳಿಗೂ ಕೂಡ 1-2-3 ವರ್ಷದ ಕೆಳಗೆ
ಉಡುಪಿ ಮಠದ ಮೇಲೂ ಅದೇ ಥರದ ಆಕ್ರಮಣ ಆರಂಭ ಆಗಿತ್ತು ಒಂದ್ಸಲಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತೇಳಿ. ಮತ್ತೆ ಪಿಕಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತೇಳಿ. ಇವತ್ತು ಹಿಂದೂ ಸಮಾಜ ಯಾವುದನ್ನು ಶ್ರದ್ಧೆ ಮತ್ತು ನಂಬಿಕೆಯ ಕೇಂದ್ರ ಮಾಡ್ಕೊಂಡಿದೆಯೋ ಆ ಥರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ. ಈ ದೇಶದಲ್ಲಿ ಗೋವನ್ನು ವಿವಾದ ಮಾಡ್ತಾರೆ, ಈ ದೇಶದಲ್ಲಿ ಕುಟುಂಬವನ್ನು ವಿವಾದ ಮಾಡ್ತಾರೆ, ಈ ದೇಶದಲ್ಲಿ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ, ಎಲ್ಲವನ್ನೂ ವಿವಾದ ಮಾಡ್ತಾರೆ. ಹಾಗೆ ಈ ದೇಶದಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ನಡೀತು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ಅಪಪ್ರಚಾರ ನಡೀತು. ಅಲ್ಲಿ ಹೋದರೆ ಜಗತ್ತಲ್ಲಿ ಇಲ್ಲದೇ ಇರೋ ಕಾಯಿಲೆ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅನ್ನೋರಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಯಿತು. ಆದರೆ ಈ ದೇಶ ತುಂಬ ಗಟ್ಟಿಯಾಗಿರ್ತಕ್ಕಂಥ ದೇಶ ನಂಬಿಕೆಗಳಿಂದ. ಇವರು ಅಪಪ್ರಚಾರ ಮಾಡಿದಷ್ಟು ಮತ್ತೊಂದೊಂದು ಕೋಟಿ ಜನ ಜಾಸ್ತಿ ಜನ ಹೋಗೋಕೆ ಆರಂಭ ಮಾಡೋದು. ಹತ್ತಲ್ಲ, 1 ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡೋದು. ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ. ನಾವು ಸವಾಲುಗಳನ್ನ ಎದುರಿಸ್ತೀವಿ. ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ. ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ, ಧರ್ಮಕ್ಕೆ, ಸಂಸ್ಕೃತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥವ್ರ ಸವಾಲುಗಳಿಗೂ ಕೂಡ ನಾವು ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನನಗಿದೆ ಅನ್ಸತ್ತೆ. ಆ ಥರ ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಕಾರ್ಯಾಲಯ ಉತ್ತರ ಆಗಬೇಕು. ಉಡುಪಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣದಕ್ಕೂ ಕೂಡ ಕಾರ್ಯಾಲಯ ಒಂದು ಕೇಂದ್ರ ಬಿಂದು ಆಗಬೇಕು. ಆ ಸವಾಲುಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಚಟುವಟಿಕೆಯ ಕೇಂದ್ರ ಆಗಬೇಕು, ನಮ್ಮ ಮೌಲ್ಯಗಳಿಗೆ ಕೇಂದ್ರ ಆಗಬೇಕು. ಹೊಸ ಪೀಳಿಗೆ ಕಾರ್ಯಕರ್ತರು ಏನು ಬರ್ತಾರೆ ಅಂಥವ್ರಿಗೆ ಭಾರತೀಯ ಜನತಾ ಪಕ್ಷದ ನಿಜವಾದ ಸ್ಪಿರಿಟ್ ಏನು ಅದನ್ನು ತಲುಪಿಸುವಂಥ ಒಂದು ದೊಡ್ಡ ಕೇಂದ್ರ ಈ ಕಾರ್ಯಾಲಯ ಆಗಬೇಕು ಅಂತ ಮಾತ್ರ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ, ನವರಾತ್ರಿ ಮತ್ತು ದಸರಾ ನಿನ್ನೆ ತಾನೇ ಮುಕ್ತಾಯ ಆಗಿದೆ ಅಂತಲೇ. ತಾಯಿ ಮಹಿಷ ಮರ್ದಿನಿ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಿದ್ಲು, ಹಾಗೆ ದುಷ್ಟ ಗುಣಗಳ ವಿರುದ್ಧ ಸದ್ಗುಣದ ವಿಜಯದಶಮಿಲಾಗಿದೆ ಅಂತ ಅನ್ಕೊಳ್ತೀವಿ. ಅಧರ್ಮದ ವಿರುದ್ಧ ಧರ್ಮದ ವಿಜಯದಶಮಿಯ ಕಾರಣಕ್ಕಾಗುತ್ತೆ ಅಂತ ಅನ್ಕೊಳ್ತೀವಿ ಒಂದ್ಸಲಿ. ಅರಾಜಕ ತತ್ವಗಳ ವಿರುದ್ಧ ಈ ದೇಶದ ನಂಬಿಕೆಗಳ ಜಯ ಆಗುತ್ತೆ ಅಂತ ಅನ್ಕೊಳ್ತೀವಿ. ಅದರ ಮರುದಿನನೇ ನಮಗೆ ಕಾರ್ಯಾಲಯದ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಆಗಿದೆ. ಅದೇ ರೀತಿಯಲ್ಲೇ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಉತ್ತರ ಕೊಡ್ತಕ್ಕಂಥ ಕೇಂದ್ರ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕೇಂದ್ರ ಇದಾಗಲಿ ಅಂತ ಮಾತ್ರ ಹಾರೈಸ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಕಾರ್ಯಕರ್ತ ಬಂಧುಗಳಿಗೆ ನಿಖರವಾದ ಹಾಗೂ ಭಾವನಾತ್ಮಕವಾದ ಸಂದೇಶವನ್ನು ನೀಡಿದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.